ನಮಸ್ಕಾರ ವೀಕ್ಷಕರೇ, ಹಾಲ್ಮನ್ ನ್ಯೂಸ್ಗೆ ಸ್ವಾಗತ. ಕನ್ಸ್ಟ್ರಕ್ಷನ್ ಅಂತ ಮಾಡಬೇಕಾದ್ರೆ ನಾವು ತುಂಬ ಕೂಲಂಕುಷವಾಗಿ ನೋಡುವಂಥದ್ದು ಮಾರ್ಬಲ್ಸ್, ಗ್ರಾನೈಟ್ ಮತ್ತು ಟೈಲ್ಸ್ಗಳು. ಏನಪ್ಪ ಇವತ್ತು ಟೈಲ್ಸ್, ಮಾರ್ಬಲ್ಸ್, ಗ್ರಾನೈಟ್ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತೀರಾ? ಹೌದು, ಇವಾಗ ಏಷ್ಯಾಗೆ ಗ್ರಾನೈಟ್ ಹಬ್ ಆಗಿರುವ ಜಿಗಣಿಯಲ್ಲಿದ್ದೀವಿ. ಜಿಗಣಿಯಲ್ಲಿ 300ಕ್ಕೂ ಅಧಿಕ ಗ್ರಾನೈಟ್ಗಳ ಅಂಗಡಿಗಳಿವೆ. ಈ ಅಂಗಡಿಗಳಲ್ಲಿ ಯಾವ್ಯಾವ ರೀತಿಯ ಗ್ರಾನೈಟ್ಗಳಿವೆ ಮತ್ತು ಅದರ ಕ್ವಾಲಿಟಿಗಳೇನು ಮತ್ತು ಅದರ ಬೆಲೆಗಳು ಎಷ್ಟು ಅಂತ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಜಿಗಣಿ ರಸ್ತೆಯಲ್ಲಿರುವ STF ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ಅಂಗಡಿ. ಈ ಅಂಗಡಿಯಲ್ಲಿ ಯಾವ್ಯಾವ ವಿವಿಧ ರೀತಿಯ ಮಾರ್ಬಲ್ಸ್, ಸ್ಮಾರ್ಟ್ ಮಾರ್ಬಲ್ಸು, ಟೈಲ್ಸ್ಗಳು ಯಾವ್ಯಾವ ರೀತಿಯ ಇದೆ, ವಿವಿಧ ರೀತಿಯಲ್ಲಿ ಯಾವ ಕ್ವಾಲಿಟಿಯಲ್ಲಿದೆ ಮತ್ತು ಅದರ ಬೆಲೆಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಜಿಗಣಿ ರಸ್ತೆಯಲ್ಲಿರುವ ಒಂದು ಸ್ಪೆಷಲ್ ಅಂಗಡಿ ಮಾರ್ಬಲ್ ಮತ್ತು ಗ್ರಾನೈಟ್. ಈ ಅಂಗಡಿಯ ನೇಮ್ ಬಂದುಬಿಟ್ಟು STF ಗ್ರಾನೈಟ್ಸ್ ಮಾರ್ಬಲ್ಸ್ ಅಂತು. ಬನ್ನಿ ಸ್ನೇಹಿತರೆ, ಇಲ್ಲಿನ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಆಗಿರುವ ಪ್ರದೀಪ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಇಲ್ಲಿ ಸ್ಪೆಷಲ್ ಏನು ಸರ್ ಈ ಅಂಗಡಿದು? ಸ್ಪೆಷಲ್ ಅಂತಂದರೆ ನೀವು ಓವರಾಲ್ ಟೈಲಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೋ, ಫ್ಲೋರ್ ಆಗಲಿ, ವಾಲ್ ಆಗಲಿ, ಮತ್ತು ನೀವು ಔಟ್ಸೈಡ್ ವಾಲ್ ಆಗಲಿ, ಎಲಿವೇಷನ್ ಆಗಲಿ, A to Z ಟೈಲ್, ಪಾರ್ಕಿಂಗ್ ಟೈಲು, ಪ್ರತಿಯೊಂದು ಟೈಲ್ ಸಿಗುತ್ತೆ ನಿಮಗೆ. ಆಫ್ದು ಟೈಮಿಂಗ್ ಬಂದುಬಿಟ್ಟು ನಮಗೆ 9 to 7:30, 8 o'clock ತಾನೇ ಇರುತ್ತೆ. ಕಸ್ಟಮರ್ ಯಾವ ರೀತಿ ಆಗ್ತಾರೆ, ಬೆಳಿಗ್ಗೆ ನಮಗೆ 8 ಗಂಟೆಗೆ ಬರ್ತೀವಿ, ಸ್ವಲ್ಪ ಮಾಡಿಕೊಡಿ ಅಂತಂದ್ರೆ ನಾವು ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡಿಬಿಟ್ಟು ಕಸ್ಟಮರಿಗೆ ಕೊಡೋ ಅಂತ ನಿಮಗೆ ವ್ಯವಸ್ಥೆ ಸಿಗುತ್ತೆ ನಿಮಗೆ. ಅಂದರೆ ನಿಮ್ಗೆ ಫೋನ್ ಮಾಡಿಬಿಟ್ಟು ಸರ್ ನಾವು ಇಷ್ಟು ಬೇಗ ಬರ್ತೀವಿ ಇರ್ತೀವಿ, ಅದು ಅವೈಲೇಬಲ್ ಇದೆ. ಈ ಗಾಡಿ ಲೋಡ್ ಆಗ ನೈಟ್ 10 ಗಂಟೆ ಆದ್ರೂ 10 ಗಂಟೆ ಆದ್ರೂ ಇದ್ಬಿಟ್ಟು ಲೋಡ್ ಮಾಡಿಕೊಟ್ಟು ನಿಮ್ಗೆ ಲೋಡ್ ಮಾಡಿಕೊಟ್ಟು ಗ್ರಾಹಕರಿಗೆ ಒಂದು ವ್ಯವಸ್ಥೆ ಮಾಡಿಕೊಡೋ ಇಲ್ಲೆಲ್ಲ ವ್ಯವಸ್ಥೆ ಇಲ್ಲಿದೆ. ಆ ರೀತಿ ಸ್ಪೆಷಾಲಿಟಿ ಇದೆ. ಗ್ರಾಹಕರಿಗೆ ಒಳ್ಳೆ ಸ್ಪೆಷಾಲಿಟಿನ ಅಂತ ಹೇಳ್ಬೋದು. ಬನ್ನಿ, ಮತ್ತಷ್ಟು ಹಲವಾರು ರೀತಿಯ ಟೈಲ್ಸ್ಗಳಿದೆ ಇಲ್ಲಿ. ಸರ್ ಇದ್ಯಾವುದು ಸರ್ ಹೊಸ ಡಿಸೈನ್ ಇದೆ ಒಂಥರ? ಇದೆಲ್ಲ ಬಾತ್ರೂಮ್ ಕಾನ್ಸೆಪ್ಟ್. ಎಷ್ಟು ಈಗ ನ್ಯೂ ಡಿಸೈನ್ಸ್ ಬರ್ತಾನೆ ಇರ್ತಾವೋ ಅಷ್ಟು ಡಿಸ್ಪ್ಲೇ ಆಗ್ತಾನೆ ಇರುತ್ತಿಲ್ಲ ಮಾತ್ರ. ಇದ್ಯಾವುದು ಸರ್ ಇದು ಐಟಮು? ಇದು ಸೆರಾಮಿಕ್ ಕಾನ್ಸೆಪ್ಟ್. ಇದನ್ನು ಸೆರಾಮಿಕ್ 1/1.5 ಒಂದಕ್ಕೊಂದುವರೆ. ಇದು ಯಾವುದು ಸ್ಟೇಟ್ ಅಂತ ಹೇಳಿ? ಇದು ಗುಜರಾತ್. ಇದು ಗುಜರಾತ್ ಬರುತ್ತೆ. ಏನು ಸರ್ ಪ್ರೈಸ್ ಇದ್ರದ್ದು? ಇದ್ರದ್ದು ಬಂದ್ಬಿಟ್ಟು ಹೇಳಿದ್ರೆ ಇದ್ರ 30 ರೂಪೀಸ್ ಆಗುತ್ತೆ. 30 ರೂಪೀಸ್ ಆಗುತ್ತೆ ಸ್ಟಾರ್ಟಿಂಗ್. ಇದು 20 ರೂಪೀಸ್ ಆಗುತ್ತೆ. ಇದು ಬಾತ್ರೂಮ್ ಸರ್? ಇದು ಬಾತ್ರೂಮ್. ಅದು ಬಾತ್ರೂಮ್ ಡಿಸೈನ್ಸ್ ಬೇರೆ ಅಷ್ಟೇ. ಡಿಸೈನ್ಸ್ ಬೇರೆ ಸರ್, ಪ್ಯಾಟರ್ನ್ಸ್ ಬೇರೆ ಬರುತ್ತೆ. ಬೇರೆ ಪ್ಯಾಟರ್ನ್ ಯಾವ ಸರ್ ಪ್ಯಾಟರ್ನ್? ಇದು ಮೊಜಾಕ್ ಟೈಪಲ್ಲಿ. ಮೊಜಾಕ್ ಟೈಪಲ್ಲಿ ಬರುತ್ತೆ. ಐಟಮ್ ಏನು ಸರ್ ಇದು? ಇದು ಎಲ್ಲ ಒಂದೇ ಐಟಮ್ ಎಲ್ಲ ಒಂದೇ ಸೆರಾಮಿಕ್. ಇದು ಕಾನ್ಸೆಪ್ಟ್ ಪೂರ್ತಿ ಫುಲ್ ಸೆರಾಮಿಕ್ ಸರ್. ಸೆರಾಮಿಕ್ ಕಾನ್ಸೆಪ್ಟ್ಸ್ ಇದು. ಇಂಪಾರ್ಟೆಂಟ್ ಅಲ್ಲ, ಒಂಥರ ಡಿಸೈನ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳಿ. ಇಂಪಾರ್ಟೆಂಟು. ಮತ್ತು ಇನ್ನೊಂದು ಕ್ವಾಲಿಟಿ ಇರುತ್ತೆ ನಮ್ಮದು. ಹಾಂ ಸರ್, ಹೌದು. ನಿಮಗೆ ಇನ್ನೂ 25 years ಆದರೂ ಒಂದು ಕೂಡ ಶೇಡ್ ಆಗಲ್ಲ. ಇದೇನು ಕ್ವಾಲಿಟಿ, ಏನು ಫಿನಿಶಿಂಗ್ ಇರುತ್ತೋ ಸೇಮ್ ಟು ಸೇಮ್ ಆಗೇ ಇರುತ್ತೆ ನಿಮಗೆ. ಇದೆಲ್ಲ ಏನು ಸರ್ ಇದು? ಇದೆಲ್ಲ ಪೂಜಾ ರೂಮ್ಸ್ಗೆ ಯೂಸ್ ಮಾಡೋಂಥ ಬಾರ್ಡರ್ಗಳಿವೆಲ್ಲ. ಇವೆಲ್ಲ ಸರ್? ಹಾಂ. ಇದು ಏನು ಬೇರೆನಾ ಸರ್ ಇದು? ಅದರಲ್ಲಿ ಕಲರ್ಸ್ ಬೇರೆ ಇರುತ್ತೆ. ಓಹೋ, ಬಾರ್ಡರ್ ಥರ ಬಾರ್ಡರ್ಗೆ ಹಾಕ್ತಾರೆ. ಹೌದು. ಇದು ಕೂಡ ಅವೈಲೇಬಲ್ ಇದೆ ಸರ್? ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಇದೇನು ಸರ್ ಪ್ರೈಸ್? ಇದನ್ನು ಲೆಂತ್ ಮೇಲೆ ಸರ್ ಏನು ಪ್ರೈಸ್? ಅದು 120 ರೂಪೀಸ್ ಆಗುತ್ತೆ ಪರ್ ಪೀಸ್. ಇದು ಒಂದು ಪೀಸ್ ಸರ್? ಒಂದು ಪೀಸ್ 120 ರೂಪೀಸ್. ಒಂದು ಪೀಸು 120 ರೂಪೀಸ್ ಒಂದು ಪೀಸ್. ಬೇರೆ ಥರ ಇದೆಯಾ ಸರ್? ಅದೇ ನಿಮಗೆ ಡಿಸೈನ್ ಮೇಲೆ ಮತ್ತು ಸೈಜ್ ಮೇಲೆ ನಿಮಗೆ ರೇಟ್ ಡಿಫ್ರೆನ್ಸ್ ಆಗುತ್ತೆ. ಇದು ಸರ್, ಇದು ರೌಂಡ್ ಇದೆಯಲ್ಲ, ಅದು ಅಷ್ಟೇ ಸೇಮ್ ಕಾಸ್ಟ್ ಇರುತ್ತೆ. ಸೇಮ್ ಕಾಸ್ಟ್ ಸರ್. ಕ್ವಾಲಿಟಿ ಮೇಲೆ, ಕ್ವಾಲಿಟಿ, ಡಿಸೈನ್, ಪ್ಯಾಟರ್ನ್ ಬಿಗ್ದಾದರೆ ನಿಮಗೆ ರೇಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಚಿಕ್ಕದಾದ್ರೆ ರೇಟ್ ಕಡಿಮೆ ಇರುತ್ತೆ. ಓಹೋ, ಹೌದು. ಅಲ್ಲ ಸರ್, ಒಂಥರ ಗ್ರ್ಯಾಂಡ್ ಆಗಿ ಒಂಥರ ಏನೋ ಸ್ಪೆಷಲ್ ಥರ. ಹೌದು. ಇದರಲ್ಲಿ ಕೂಡ ಬೇರೆ ವೆರೈಟಿ ಡಿಸೈನ್ ಇದೆ ಅಲ್ಲ ಸರ್? ತುಂಬ ಇದೆ. ದೇವ್ರ ಕೋಣೆಗೆ ಹಾಕೋದೆ? ಹೌದು, ತೋರಿಸ್ತೀನಿ ಹೋಗ್ತಾ ನಿಮಗೆ. ಇದೆಲ್ಲ ಇದಕ್ಕಲ್ಲ ಸರ್? ಇದು ಬಾತ್ರೂಮ್ ಯೂಸ್ ಮಾಡೋದು? ಬಾತ್ರೂಮ್ ಕಾನ್ಸೆಪ್ಟ್ಸ್ ಇದೆಲ್ಲ.
ಬಾತ್ರೂಮ್ಗೂ ಯೂಸ್ ಮಾಡ್ಬೋದು ಸರ್, ಒಂಥರ ಹೇಳಿದ್ರೆ ದೇವ್ರ ಕೋಣೆಗೂ ಒಂಥರ ಯೂಸ್ ಆಗುತ್ತೆ ಅಂತ. ಇದರಲ್ಲೇ ನಾವು ಚೇಂಜಸ್ ಮಾಡ್ಕೊಬೋದು. ನಮಗೆ ಈ 3 ಕಾನ್ಸೆಪ್ಟ್ ಹಾಕಿದ್ರೆ ಬಾತ್ರೂಮ್ಗೆ ಯೂಸ್ ಮಾಡ್ಕೊಬೋದು, ನಮಗೆ ಪ್ಲೇನ್ ಮಾಡ್ಕೊಂಡು ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಯುಟಿಲಿಟಿಗೆ ಯೂಸ್ ಮಾಡ್ಬೋದು, ಬಾಲ್ಕನಿ ವಾಲ್ಗೆ ಯೂಸ್ ಮಾಡ್ಬೋದು. ಬಾಲ್ಕನಿ ಸ್ಟೆಪ್ಗಳಲ್ಲೂ ಒಂದು ಸ್ವಲ್ಪ ಸ್ಟೆಪ್ಸ್ಗಳಿಗೆ ಬೇರೆ ಥಿಕ್ನೆಸ್ ಬೇರೆ ಬರುತ್ತೆ, ಥಿಕ್ನೆಸ್ ಸ್ವಲ್ಪ ದಪ್ಪ ಬರುತ್ತೆ. ಇವು ಆದ್ರೆ ಸ್ವಲ್ಪ ತೆಳಗಾಗಿರೋದ್ರಿಂದ ಸ್ವಲ್ಪ ಭಾರ ಆಗುತ್ತಲ್ಲ ಸರ್, ಕ್ವಾಲಿಟಿ ಮೇಲೆ. ಇದು ದೇವ್ರ ನೋಡಿ ಸರ್, ಪೂಜಾಗಳದಲ್ಲ ಸರ್. ದೇವ್ರ ಕೋಣೆಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ, ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಗ್ರ್ಯಾಂಡ್ ಆಗಿದೆ. ಇದೆಲ್ಲ ಮೀಡಿಯಂ ಬಜೆಟ್, ಕಡಿಮೆ ರೇಟ್ ಇದೆಲ್ಲ. ಇನ್ನೂ ತುಂಬ ಏನು ಹೇಳಿದೆ ನಿಮಗೆ 20 ಸ್ಟಾರ್ಟ್ ಆಗುತ್ತೆ, ಲೈನ್ ಪೂರ್ತಿ ಇಲ್ಲ. ಇದು ಪೂರ್ತಿ ಲೈನ್ ಸರ್. 20 ಸ್ಟಾರ್ಟ್ ಆಗಿಬಿಟ್ಟು ನಿಮಗೆ ಅಪ್ ಟು 38 ತನಕ ಸಿಗುತ್ತೆ. 8 ಫೀಟು ಅವಾಗಲೇ ನೋಡಿದ್ರೆ 10 ಫೀಟು, ಇವಾಗ 8 ಫೀಟು. ಇದೇನು ಫುಲ್ ನೇಮ್ ಕೂಡ ಹಾಕಿದ್ದೀರಾ ಸರ್ ಹಿಂಗೆ? ಸೈಜು, ಮೇಮು, ಪೀಸು, ಇಂಪೀರಿಯಲ್ ವೈಟ್ ಅಂತ ಹೇಳ್ಬಿಟ್ಟು ನೇಮು. ಸೈಜ್ ಬಂದ್ಬಿಟ್ಟು 80 to 40. 80 to 40. ಒಂದು ಪೀಸು 8 ಫೀಟ್ ಬರುತ್ತೆ. ಅಂದರೆ ಪ್ರತಿಯೊಂದು ಕೂಡ ಅದರದ್ದು ಐಟಮ್ ನೇಮ್ ಇರುತ್ತೆ, ಸೈಜ್ ಇರುತ್ತೆ. ಬಟ್ ರೇಟು ನೀವು ಹೇಳ್ತೀರಾ ಸರ್? ಅದು ರೇಟ್ ನಾವು ಹೇಳ್ಕೊಡ್ತೀವಿ. ಒಂದೊಂದ್ರದ್ದು ಒಂದು ಇಂತಿಷ್ಟು ಅಂತ. ಇದು ಕೂಡ ಒಂಥರ ದೇವ್ರ ಫೋಟೋ ಕೂಡ ಇದೆ ಸರ್. ಓ, ಇದು ಇದ್ರದ್ದಲ್ಲ ಸರ್? ಇದು ಸ್ಟೋನ್ ಸರ್? ಇದು ಟೈಲ್ಸ್ ಸರ್? ಇದು ಹೆಂಗೆ ನೋಡೋಕ್ಕೆ ಆಗ್ತಿಲ್ಲ ಸರ್, ಒಂಥರ ಹೆಂಗಂದ್ರೆ ಫೋಟೋ ಥರ ಮಾಡೋದು, ಒಂಥರ ಗಾಜಿನ ರೀತಿ. ಇದು ಟೈಲಲ್ಲೇ ಮಾಡಿರೋದು, ಎಂಬೋಸ್ ಫೋಟೋ. ಇದು ಎಂಬೋಸ್ ಪ್ಲೈನ್ ಫೋಟೋ ಅಲ್ಲ. ಅದು ಒಂಥರ ಇದು ಒಂಥರ 3D ಸರ್. 3D ಥರ. ಹೌದು ಸರ್. ನೋಡಿ ಒಂಥರ ಗಣೇಶ್ ಹಿಂಗೆ ಎದ್ದು ಬಂದಂಗೆ. ಹೌದಲ್ಲ ಸರ್? ಇದು ಕೂಡನಾ ಸರ್? ಇದು ಪ್ಲೈನ್. ಇದು ಪ್ಲೇನ್ ಸರ್. ಇದು ಬಂದ್ಬಿಟ್ಟು ಎಂಬೋಸ್ ಇರುತ್ತೆ. ತುಂಬ ವೆರೈಟಿ ತುಂಬ ಡಿಸೈನ್ಸ್ ಇದೆ. ಇಲ್ಲ ಆಂಜನೇಯದಾಗಿರ್ಬೋದು, ಟೈಲ್ಸ್ ಸರ್. ಇದು ಥಿಕ್ನೆಸ್ ಎಷ್ಟು ಬರ್ಬೋದು ಸರ್ ಇದ್ರದ್ದು? 12 mm. ಇದ್ರದ್ದು ಸರ್? ಇದ್ರ ಸ್ವಲ್ಪ ದಪ್ಪ ಅನಿಸ್ತಾ ಇದೆ ಸರ್. ಸೇಮ್ ಇದೆ ದೇವಿದು, ಗಣೇಶಂದು ಸರ್. ಇದ್ಯಾವ್ದು ಸರ್ ಇದು? ಇದೆಲ್ಲ ಪಾರ್ಕಿಂಗ್ ಕಾನ್ಸೆಪ್ಟ್. ಇದೆಲ್ಲ ಪಾರ್ಕಿಂಗ್ ಸರ್. ಇದೆಲ್ಲ ಪಾರ್ಕಿಂಗ್ ಯೂಸ್ ಮಾಡ್ಬೋದು. ಇದರಲ್ಲಿ ಪ್ಲೈನ್ ಕಲರ್ ಸರ್, ನೀವು ಫ್ಲೋರಿಂಗ್, ಬಾಲ್ಕನಿ ಮತ್ತು ಯುಟಿಲಿಟಿಗೆ, ಟೆರಸ್ಗೆ ಎಲ್ಲ ಬೇಕಾದ್ರೆ ಇದರಲ್ಲೇ ಯೂಸ್ ಮಾಡ್ಬೋದು. ನಿಮಗೆ ಇದು ಟೆರಸ್ಗೆ, ಪಾರ್ಕಿಂಗು, ಪ್ರತಿಯೊಂದಕ್ಕೂ ಆಗುತ್ತೆ. ಸ್ಟೆಪ್ಗಳಿಗೆ ಬರಲ್ಲ? ಸ್ಟೆಪ್ಸ್ಗಳಿಗೆ ಇದು ಬರಲ್ಲ. ಸ್ವಲ್ಪ ದಪ್ಪ ಆಗಿದ್ರೆ ಸ್ಟೆಪ್ಸ್ಗಳಿಗೆ 15 mm ಥಿಕ್ನೆಸ್ ಇರಬೇಕು. 15 mm ಥಿಕ್ನೆಸ್ ಇದ್ದರೆ ಮಾತ್ರ ಸ್ಟೆಪ್ಗಳಿಗೆ ಬರುತ್ತೆ. 15 mm ಥಿಕ್ನೆಸ್ ಸ್ಮಾರ್ಟ್ ಮಾರ್ಬಲ್ ಆಗಿದ್ರೆ ಸ್ಟೆಪ್ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಆಗಲ್ಲ ನಿಮಗೆ. ಇದು ಟೈಲ್ಸ್ ಅಲ್ಲ ಸರ್? ಟೈಲ್ಸ್. ಇದು ಬಂದ್ಬಿಟ್ಟು 12 mm ಬರುತ್ತೆ ನಿಮಗೆ. 16 by 16 ಸೈಜ್. ಇದ್ರ ಪ್ರೈಸ್ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ಇದರಲ್ಲಿ ಎಲ್ಲ ಹೇಳ್ತೇನಲ್ಲ ಸರ್, ಇದರಲ್ಲಿ ನೀವು ಪಾರ್ಕಿಂಗಲ್ಲಿ ನಿಮಗೆ 35 ಇಂದ ಅಪ್ ಟು 65, 70, 80 ತನಕ ಸಿಗುತ್ತೆ ನಿಮಗೆ. ನೀವು ಏನು ಕ್ವಾಲಿಟಿ ನೋಡ್ತೀರ ಆಮೇಲೆ ಡಿಪೆಂಡ್ ಇರುತ್ತೆ. ನೋಡಿ ಇದೆಲ್ಲ ಕಡಿಮೆ, ಇದೆಲ್ಲ 1 by 1 ಇದು. ಇದಾ ಸರ್? ಇದೆಲ್ಲ 1 by 1 ಕಾನ್ಸೆಪ್ಟ್. ಇದು 16 by 16 ಅಲ್ಲಿ ನೋಡಿ. ಇದೇನು ಸರ್ ಒಂಥರ ಕಲರ್ ವೆರೈಟಿ ಇದೆ ಸರ್. ಇದು ಡಿಫ್ರೆಂಟ್. ಅದೇ ಅಂತ ಪಿಂಕು, ಬ್ಲೂ, ಬ್ಲ್ಯಾಕು, ವೈಟು, ಐವರಿ ಬ್ರೌನ್ ಆ ಥರ. ಸರ್ ನಾವು ಇದು ಬೇರೆ ಕಲರ್ ಹಾಕೋಬೋದಲ್ಲ ಸರ್? ಕಾಂಬಿನೇಷನ್ ಇದ್ದಂಗೆ ಒಂಥರ. ಇದು ನೋಡಿ ಚೆಸ್ ಬೋರ್ಡ್ ಒಂಥರ. ಇದು ಪಾರ್ಕಿಂಗಲ್ಲಿ ಸಖತ್ತಾಗಿ ಕಾಣಿಸುತ್ತೆ ಸರ್. ಪಾರ್ಕಿಂಗು ಗ್ರ್ಯಾಂಡಾಗಿ ಕಾಣಿಸುತ್ತೆ ಫುಲ್ಲು. ಥರ ಬ್ರ್ಯಾಂಡ್ ಥರ. ಇದು ಕೂಡ ಒಂಥರ ರೌಂಡ್ ಶೇಪು. ಫುಲ್ ಪೀಸಸ್ ಮೇಲೆ ಒಂದು 4 ಪೀಸಾಗಿ ಒಂದು ರೌಂಡ್ ಒಂಥರ. 4 ಪೀಸಿಗೆ ಒಂದು ಸೆಟ್ ಆಗುತ್ತೆ. ಇದು ಒಂಥರ ಬೇರೆ ಡಿಸೈನ್ ಸರ್. ಇದು ಅದರಲ್ಲಿ ಬೇರೆ ಪ್ಯಾಟರ್ನ್ಸ್. 4 by 5 ಇದು. 4 by 4. 4 by 5 4 ಕಡೆಗೆ 5 ಅಡಿ ಬರುತ್ತೆ. 4 ಕಡೆಗೆ 5 ಅಡಿ. ಅಂದರೆ ಎಷ್ಟು ಪೀಸ್ ಇದೆ ಸರ್ ಇದರಲ್ಲಿ? ಅಂದರೆ 10 ಪೀಸಸ್ ಬರುತ್ತೆ. 10 ಪೀಸಸ್ ಇದೆ. 10 ಪೀಸಸ್ ಬರುತ್ತೆ. 1 by 2 ಸೈಜಲ್ಲಿ 10 ಪೀಸಸ್. ಸೊ ಇದು ಬರೀ ಉದ್ದ ಸರ್? ಇದು 3 ಪೀಸ್ ಬರೀ. 2 by 3 ಇದು. 2 by 3. 2 ಅಡಿಗೆ 3 ಅಡಿ ಬರುತ್ತೆ. 3 into 2. ಹೌದು. ಅಂದರೆ 3 ಪೀಸ್ ಇದೆ ಸರ್? 3 ಪೀಸ್ ಇದೆ. 3 ಪೀಸ್. ಆ ರೀತಿ ಪೀಸಸ್ ಮೇಲೆ ಸ್ವಲ್ಪ ಜಾಸ್ತಿ ದೊಡ್ಡ ಸೈಜು. ಅದೇ ಸೈಜ್ ಬಿಗ್ಗರ್ ಸೈಜ್ ಹಂಗೆ ರೇಟು ಡಿಫ್ರೆನ್ಸ್ ಆಗುತ್ತೆ. ಫೋಟೋಸು ಮತ್ತು ಬೇರೆ ಬೇರೆ ಥರ. ಇದ್ಯಾವ ಸೈಜ್ ಸರ್ ಇದು? ಇದೆಲ್ಲ 4 by 6 10 mm ಬರುತ್ತೆ ಪೂರ್ತಿ. ಟೈಲ್ಸ್ ಸರ್ ಇದು? ಟೈಲ್ ಸ್ಮಾರ್ಟ್ ಮಾರ್ಬಲ್. ಹಾಕ್ಬೋದಲ್ಲ ಸರ್? ಇದೆಲ್ಲ ಫ್ಲೆಕ್ಸಿಬಲ್ ಇರುತ್ತೆ, ಅನ್ಬ್ರೇಕಬಲ್, ತುಂಬ ಹಾರ್ಡ್ ಇರುತ್ತೆ. ಒಂಥರ ಡಿಸೈನ್ ಬೇರೆ ಇದೆ ಸರ್. ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಇದೆಲ್ಲ ಪೂರ್ತಿ ಅದೇ ಕಾನ್ಸೆಪ್ಟು. ಇದು ಬಂದ್ಬಿಟ್ಟೆಲ್ಲ 4 by 8 ಇದು. ಇದು 4 by 8 4 by 8 ಇದು. ಅದು 4 by 6, ಇದು 4 by 8. 4 by 8 ಇದು 4 by 6. 4 by 6 ಇದು. ಇವು ಚೆನ್ನಾಗಿದೆ ಸರ್. ಇದು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಸರ್. ಅದೇ ಆದರೂ ಅನ್ಬ್ರೇಕಬಲ್, ತುಂಬ ಹಾರ್ಡ್ ಇರುತ್ತೆ. ಇದು ನೋಡಿ ಸರ್ ಒಂಥರ ಹೆಂಗಾಗಿದೆ ಅಂದರೆ ನಾವೆಲ್ಲಾದ್ರೂ ಕಾಲ್ಗಿಲ್ ಇಟ್ಬಿಟ್ರೆ ಹಚ್ಕೊಂಡ್ಬಿಡೋ ಥರ ಕಟ್ಟಾಗಿದೆ ಒಂಥರ. ಹಾಂ ಸರ್. ಇಟಾಲಿಯನ್ ಡಿಸೈನ್, ಹೊಸ ಡಿಸೈನ್ ಬಂದಿದೆ ಸರ್. ನಮ್ಮ ಹತ್ರ ಎಷ್ಟು ನ್ಯೂ ಡಿಸೈನ್ ಬರ್ತಾ ಇರುತ್ತೆ ಟೈಲಲ್ಲಿ, ಎಲ್ಲ ಪೂರ್ತಿ ನಮ್ಮ ಹತ್ರ ಸಿಗುತ್ತೆ ಎಲ್ಲ. ಸೊ ನಿಮ್ಮ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಗ್ರಾಹಕರಿಗೆ ನಮ್ಮ ಹತ್ರ ಬಂದ ಬೆಸ್ಟ್ ಪ್ರೈಸ್, ಒಳ್ಳೆ ಕ್ವಾಲಿಟಿ, ಇಷ್ಟು ಮಾತ್ರ ಹೇಳಕ್ ಬಯಸ್ತೀವಿ ನಾವು. ಒಳ್ಳೆ ಕ್ವಾಲಿಟಿ, ಲೋ ಬಜೆಟ್. ಎಲ್ಲ ರೇಟ್ಸ್ ಸಿಗುತ್ತೆ ನಿಮ್ಗೆ. ಒಟ್ಟು ಹೇಳಿದಲ್ಲ, ನಮ್ಮ ಹತ್ರ 20 ಇಂದ ಅಪ್ ಟು
1000 ಪರ್ ಸ್ಕ್ವೇರ್ ಫೀಟ್ 1000 ರುಪೀಸ್ ನಮ್ಮ ಹತ್ರ ಸಿಗುತ್ತೆ. ಏನು ಹಾಂ ಸ್ಟಾರ್ಟಿಂಗ್ 20 ಅಂತ ಹೇಳ್ಬಿಟ್ಟು 1000 ರುಪೀಸ್ ತನಕ ಸಿಗುತ್ತೆ. ಏನು ಕ್ವಾಲಿಟಿ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಮೇಲೆ ಹೋಗ್ತಾ ಇದ್ರೆ ಏನೋ ಒಂಥರ ಫೀಲ್ ಆಗ್ತದೆ. ಹಾಂ ಇಟಾಲಿಯನ್ ಥರನೇ ಇರುತ್ತೆ ನಿಮಗೆ. ಅದೇ ಏನೋ ಫೀಲು. ಇದೆಲ್ಲ ಒಂದೇ ಡಿಸೈನಾ ಸರ್? ಇದೆಲ್ಲ ಒಂದು ಸೈಜು ಒಂದೇ ಕಾನ್ಸೆಪ್ಟ್. ಇದೆಲ್ಲ ಡಿಸೈನ್ ಬೇರೆ 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 ಬೇರೆ. ಪ್ರೈಸು ಡಿಫ್ರೆಂಟ್ ಅಲ್ಲ ಸರ್? ಪ್ರೈಸು ಆಲ್ಮೋಸ್ಟ್ ಎಲ್ಲ ಒಂದೇ ಇರುತ್ತೆ. ಇದರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ಇರುತ್ತೆ ಸೈಜಲ್ಲಿ. ಅದರಲ್ಲೂ ನಿಮಗೆ ಕ್ವಾಲಿಟಿ ಫ್ಲೆಕ್ಸಿಬಲಲ್ಲಿ ಒಂದು ರೇಟ್ ಇರುತ್ತೆ. ವೆಟ್ರೋಫೈಡ್ ಬಾಡಿ ತೊಗೊಂಡ್ರೆ ಒಂದು 4x6 60-70 ಇರುತ್ತೆ. ಫ್ಲೆಕ್ಸಿಬಲ್ ತೊಗೊಂಡ್ರೆ 90-95 ಇರುತ್ತೆ. ಆ ಥರ ಡಿಫ್ರೆನ್ಸ್ ಇರುತ್ತೆ. ಇದೇನು ಸರ್ ಒಂಥರ ಫ್ಲೋಡ್ ಬಂದಂಗೆ ಬರ್ತಾರೆ. ಮ್ಯಾಟ್ ಫಿನಿಶ್ ಕಾರ್ವಿಂಗ್ ಇದು. ಒಂಥರ ಫ್ಲೋಡ್ ಬಂದಂಗೆ ಬರುತ್ತೆ. ಹೌದೌದು. ನೋಡಿದ್ರೆ ಡಿಸೈನ್ ಒಂಥರ ಕಟ್ಟಿಗೆ ಥರ ಬಂದು ನ್ಯಾಚುರಲ್ ಫೀಲ್. ನ್ಯಾಚುರಲ್ ಫೀಲ್ ಒಂಥರ ನೋಡಿ ಅಲ್ಲ ಸರ್? ಹೌದು. ಹಳೆ ಗೋಡೆ ಥರ. ಹೌದೌದು. ಥರ ಏನೋ ಭಾಳ ಬಿದ್ದಿರೋ ಭೂಮಿ ಥರ. ಕರೆಕ್ಟ್ ಆ ಥರ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು 2x4s. 2x4 ಇವೆಲ್ಲ ಓನ್ ಹೌಸ್ಗಳು, ರೆಂಟೆಡ್ ಓನ್ ಹೌಸ್ಗಳಿಗೆಲ್ಲ ಬಾತ್ರೂಮ್ಸ್ಗಳಿಗೆ ಯೂಸ್ ಮಾಡ್ಕೊಬೋದು. ಆ ಥರ 2x4 ಕಾನ್ಸೆಪ್ಟ್ಸ್ ಇದೆಲ್ಲ. 2x4 ಸರ್. ಇದು ಹೊಸ ಡಿಸೈನ್ ಸರ್? ಇದು ಎಲ್ಲ ನ್ಯೂ ಡಿಸೈನ್ಸ್, ಹೊಸ ಡಿಸೈನ್ಸ್ ಬರ್ತಾನೆ ಇರುತ್ತೆ ನಮ್ಮ ಹತ್ರ. ಫುಲ್ ಗ್ರ್ಯಾಂಡಾಗಿ ಅನ್ಸುತ್ತೆ ಸರ್. ತುಂಬ ಗ್ರ್ಯಾಂಡಾಗಿರುತ್ತೆ, ಲಕ್ಸರಿಯಾಗಿರುತ್ತೆ. ಇವೆಲ್ಲ ಬಿಗ್ಗರ್ ಸೈಜ್ 2x4ಅಲ್ಲಿ. ಈಗೆಲ್ಲ ಬಾತ್ರೂಮ್ ಲೇಟೆಸ್ಟ್ ಬೇಕಂದ್ರೆ ಈ ಥರ ಮಾಡ್ತಾರೆ. ಈ ರೆಂಟೆಡ್ ಹೌಸ್ ಕಾನ್ಸೆಪ್ಟ್ ಅಂದ್ರೆ ನಾವು ಆಗಲೇ ನೋಡಿದ್ವಲ್ಲ ಚಿಕ್ಕ ಸೈಜ್, ಅದನ್ನು ಯೂಸ್ ಮಾಡ್ಕೊತಾರೆ. ಹೌದು. ಬನ್ನಿ ಆ ಕಡೆ. ವೆಟ್ರೋಫೈಡ್ ಕಾನ್ಸೆಪ್ಟ್ ಟೈಲ್ಸು ಬಟ್ ಪಾರ್ಕಿಂಗ್ ಕಾನ್ಸೆಪ್ಟ್ ಇದೆಲ್ಲ ಹೊಸ ಕಾನ್ಸೆಪ್ಟ್. ಬಾತ್ರೂಮ್ಸ್ಗಳಿಗೆ ನೀವು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ ನಿಮಗೆ. ಹೈಲೈಟ್ ಮಾಡ್ಕೊಂಡಿದ್ದು ಲೈಟ್ ಕಲರು ಆ ಥರ ಡಿಫ್ರೆಂಟ್ ಯೂಸ್ ಮಾಡ್ಕೊಂಡು ಬಾತ್ರೂಮ್ಸ್ಗಳಿಗೆ. ಇದ್ರ ಬೇರೆ ಲೈಟ್ ಬೇರೆ ಬಿದ್ದರೆ ಅಲ್ಲಿ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಒಂಥರ ಯಾವ ಮಾರ್ಬಲ್ಗಿಂತ ಕಡಿಮೆ ಇರಲ್ಲ ಇದು. ಅದೇ ಒಂಥರ ಬೇರೆ ಥರನೇ ಇದೆ ಸರ್. ಎಲ್ಲ ಕಾಸ್ಟ್ಯೂನು ಕಡಿಮೆ ಇರುತ್ತೆ, ಲುಕ್ಕು ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಒಂಥರ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಇದು ಸೇಮ್ ಆ ರೀತಿ ಪ್ರೈಸಲ್ಲಿ ಸಿಗುತ್ತೆ ಸರ್? ಎಲ್ಲ ಹೇಳ್ತೇನೆ 2x4ಅಲ್ಲಿ ನಿಮಗೆ 38-40 ಇಂದ ಹಿಡಿದು ಅಪ್ ಟು 200-250 ತನಕ ಇದೆ ನಮ್ಮ ಹತ್ರ. ಏನು ಕ್ವಾಲಿಟಿ ಏನು ಫಿನಿಶಿಂಗ್ ನೋಡ್ತಾ ಮೇಲೆ ಡಿಪೆಂಡ್ ಇರುತ್ತೆ. ಇದು ಎಷ್ಟು ಜನ ಇದು ಮಾಡೋರು ಸರ್? ಇದು ಸೆಲೆಕ್ಟ್ ಮಾಡೋದು ತುಂಬ ಕ್ಲೈಂಟ್ ಹಾಕಿದ್ದಾರೆ. ಒಬ್ಬರಿಗೆ ಒಂಥರ ಇಷ್ಟ, ಈಗ ನಮಗೆ ಒಂಥರ ಇಷ್ಟ, ನಿಮಗೆ ಒಂಥರ ಇಷ್ಟ ಇರುತ್ತೆ. ಕಸ್ಟಮರ್ ಮೇಲೆ ಡಿಪೆಂಡ್ ಇದೆಲ್ಲ. ಅಲ್ಲ ಇದು ನೋಡೋಕೆ ಒಂಥರ ಆಕರ್ಷಣವಾಗಿದೆ. ಹೌದೌದು, ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಇದು ಸೇಮ್ ಫಿನಿಶಿಂಗ್. ಇದರಲ್ಲಿ ನಿಮಗೆ ಹೈಲೈಟ್ ಇದು ಸೇಮ್ ಪ್ಯಾಟರ್ನ್ ಸೇಮ್. ಹಾಂ ಸರ್. ಲೈಟ್ ಡಾರ್ಕ್ ಫಿನಿಶಿಂಗ್ ಬರುತ್ತೆ. ಡಿಸೈನಿಂಗ್ ಬೇರೆ, ಸ್ವಲ್ಪ ಫಿನಿಶಿಂಗ್ ಬೇರೆ. ನೋಡಿ ಇದು ವುಡನ್ ಕಾನ್ಸೆಪ್ಟ್. ಇದು ಸೇಮ್ ನ್ಯಾಚುರಲ್ ವುಡ್ ಫೀಲಿಂಗೇ ಇರುತ್ತೆ. ವುಡನ್ ಥರನೇ ಕಾಣುತ್ತೆ ನಿಮಗೆ. ಸೇಮ್ ಸರ್ ವುಡ್ ಏನು ಕಟ್ ಮಾಡಿ ಹಾಕೋರು ಅಂತಾರ. ನಿಮ್ಗೆ ಒಂದು ಲೈನ್ಸ್ ಗೊತ್ತಾಗಲ್ಲ ನಿಮಗೆ. ಅದರಲ್ಲಿ ಲೈನ್ಸ್ ಫುಲ್ ಏನು ಗೊತ್ತಾಗಲ್ಲ. ಇದೆಲ್ಲ ಎಕ್ಸ್ಪೋರ್ಟ್ ಆಗೋ ಮೆಟಲ್ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ನೋಡೋಕ್ಕೂ ತುಂಬ ಲುಕ್ ಇರುತ್ತೆ. ಫುಲ್ಲು ವುಡ್ ರೀತಿ ಸರ್ ಇದು. ಹೌದು. ಇದು ಕೂಡ ವುಡ್ ಸರ್. ವುಡ್ ಪ್ಯಾಟರ್ನ್ ಬರುತ್ತೆ ಸರ್. ಹೌದು, ಇದು ವುಡ್ ಪ್ಯಾಟರ್ನ್. ಅದರಲ್ಲಿ ಸ್ವಲ್ಪ ಕಲರ್ ಚೇಂಜಸ್ ಸ್ವಲ್ಪ. ಇದೆಲ್ಲ ಮೆಟಾಲಿಕ್ ಸೀರೀಸ್. ಇದೆಲ್ಲ ಇದಾ ಸರ್? ಇದು ಪಕ್ಕದ್ದು ಹೊಸ ಮೆಟಾಲಿಕ್ ಸೀರೀಸ್ ಕಾರ್ವಿಂಗ್. ಅದೆಲ್ಲ ಪಾರ್ಕಿಂಗು. ಅದನ್ನು ನೀವು ಟೈಲು ಎಲ್ಲ ಕಡೆ ಯೂಸ್ ಮಾಡ್ಕೊಬೋದು. ಪರ್ಟಿಕ್ಯುಲರ್ ಒಂದೇ ಜಾಗ ಅಂತ ಯಾವುದಿರಲ್ಲ. ಹೌದು. ಇದನ್ನ ಫ್ಲೋರ್ಗೂ ಯೂಸ್ ಮಾಡ್ಕೊಬೋದು, ವಾಲ್ಗೂ ಯೂಸ್ ಮಾಡ್ಬೋದು. ಬಟ್ ಥಿಕ್ನೆಸ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇದೆಲ್ಲ 2x4 ಮ್ಯಾಟ್ ಫಿನಿಶ್ ಸರ್. ಇದು ತಳಗಡೆ ಇವೆಲ್ಲ ಲೇಟೆಸ್ಟ್. ಈಗೆಲ್ಲ ಮಾರ್ಬಲ್ಸ್ ಸರ್? ಅದೆಲ್ಲ ಟೈಲ ಇಲ್ಲಿ ಟೈಲ್ಸ್ ಸರ್. ಅದು ಎಲ್ಲ ಟೈಲ್ಸೇ ನಿಮಗೆ ಡಿಫ್ರೆಂಟ್ ಇರುತ್ತೆ ಅಷ್ಟೇ ನಿಮಗೆ. ನೋಡಿ ಅದೆಲ್ಲ ನಿಮ್ಗೆ ಇಂಪೋರ್ಟ್. ಇದೆಲ್ಲ ಒಂಥರ ವುಡ್ ಇದು ಬಂದಂಗೆ ಬರುತ್ತೆ ಸರ್ ಫೋಟೋಗಳು. ಹೌದೌದು, ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಅದು ನೋಡಿದ್ರೆ ಒಂಥರ ಫೋಟೋ ಅದು ಒಂಥರ ನಮಗೆ ಟೈಲ್ಸ್ ಅನ್ಸಲ್ಲ ಸರ್. ಅದು ಏನು ಕ್ವಾಲಿಟಿ ಮೇಂಟೈನ್ ಮಾಡಿರುತ್ತೆ ಅದ್ರ ತಕ್ಕಂಗೆ. ಇದು ಫುಲ್ ಗ್ರ್ಯಾಂಡ್. ಇದು ಒಂಥರ ಏನೋ ಆಕರ್ಷಣೆ ಸರ್. ಅದು ಫೋಟೋ ನೋಡಿದ್ರೆ ಅದು ಟೈಲ್ಸಲ್ಲಿ ಸಿಗುತ್ತೆ ಅಂದ್ರೆ ಅದ್ಭುತ. ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಅಷ್ಟೇ ಪೂರ್ತಿ. ಇದೆಲ್ಲ ಹ್ಯಾಂಡ್ ಮೇಡ್, ಇದೆಲ್ಲ ಇಂಪೋರ್ಟೆಡ್. ಇದೆಲ್ಲ ಇದು ಫುಲ್ ಗ್ರ್ಯಾಂಡ್ ಇದೆ ನೋಡಿ ಸರ್. ತುಂಬ ಗ್ರ್ಯಾಂಡ್ ಆಗಿರುತ್ತೆ ಇದೆಲ್ಲ. ನಿಮಗೆ ಫೀಲ್ ಮಾಡಿ ಗೊತ್ತಾಗುತ್ತೆ. ಓಹೋ, ಅದ್ಭುತ ಸರ್. ಇದೆಲ್ಲ ಇಂಪೋರ್ಟೆಡ್. ಇದೆಲ್ಲ ಪೂರ್ತಿ. ಅದು ಮೇಲ್ಗಡೆ ಸರ್ ಎಲ್ಲದ ಪೂರ್ತಿ ಒಂದು ಪೀಸಸ್ ಮೇಲೆ ಇದೆಯಾ? ಡಿಸೈನ್ ಹೆಂಗಿದೆ ಸರ್? ಇಲ್ಲ, ಡಿಸೈನ್ ಹ್ಯಾಂಡ್ ಮೇಡ್. ಅದು ಆ ಡಿಸೈನ್ ಬರೋದು ಪ್ಯಾಟರ್ನ್ ಆ ಥರ ಬರುತ್ತೆ ನಿಮಗೆ. ಆ ರೀತಿ ಬರುತ್ತೆ. ಬಟ್ ಒಂದು ರೀತಿ ಹೂವು, ಒಂದು ಕಡೆ ಬೇರೆ ಒಂದು ಸ್ವಸ್ತಿಕ ಆ ರೀತಿ ಬಂದಿದೆ. ಬಟ್ ಒಂದು ಪೀಸಲ್ಲಿ ಆ ರೀತಿ ಬರುತ್ತೆ. ಆ ರೀತಿ ಒಂದು ಪ್ಯಾಟರ್ನ್ ಪೂರ್ತಿ ಸಿಗುತ್ತೆ ನಿಮಗೆ. ಇದು ಕೂಡ ಸಖತ್ತಾಗಿದೆ ಸರ್. ತುಂಬ ಗ್ರ್ಯಾಂಡ್ ಆಗಿರುತ್ತೆ ಇದು. ಇದೆಲ್ಲ ಒಂದೇ ಕಾನ್ಸೆಪ್ಟು, ಪ್ಯಾಟರ್ನ್ಸ್ ಬೇರೆ ಬೇರೆ ಇರುತ್ತೆ ಅಷ್ಟೇ. ಇದೇನು ಸರ್? ಇದು ಸೈಜ್ 2x4 ಇದೆಲ್ಲ ಸೇಮ್ ಸರ್. 2x4 ನಮ್ಮ ಹತ್ರ ಅಪ್ ಟು ಒಂದು 500 ಕಲರ್ಸ್ ಇದೆ. 500 ಕಲರ್ಸ್ ಅಂದರೆ ಇಲ್ಲಿ ಕೆಳಗಿರೋದು ಮಾತ್ರ. ಮತ್ತು ಸೆಕೆಂಡ್ ಫ್ಲೋರ್ಗೆ ಇನ್ನೂ ಅಲ್ಲಿ ಒಂದು 200-300 ಟೋಟಲ್ ಒಂದು 800 ಡಿಸೈನ್ಸ್ 2x4 ಸಿಗುತ್ತೆ ನಿಮಗೆ. ಡಿಸೈನ್ಸು, ಕಲರ್ಸು, ಹೌದೌದು, ಎಕ್ಸ್ಟ್ರಾ ಪ್ಯಾಟ್ರನ್ನು, ಹೌದೌದು ಎಲ್ಲ ಡಿಫ್ರೆನ್ಸ್. ಮಿನಿಮಮ್ 800 ಕಲರ್ಸ್ ಸಿಗುತ್ತೆ ನಿಮಗೆ ಬರೀ 2x4 ಮಿನಿಮಮ್ 800 ಕಲರ್ಸ್. ಸ್ಪೆಷಲ್ ನೋಡಿ ಸರ್. ಇದು ಯಾವ ಕಲರ್ ಸರ್? ಇದು ನಿಮಗೆ ಬ್ಲೂ, ಇದು ಕ್ರೀಮ್ ಕಲರ್. ಬ್ಲ್ಯಾಕ್ ಅಂತ. ಬ್ಲ್ಯಾಕ್ ಅಂದರೆ ಪ್ಯಾಟರ್ನ್ ಚೇಂಜ್ ಬರುತ್ತೆ.
ಪ್ಯಾಟ್ರನ್ ಚೇಂಜ್ ಅರ್ತ್ ಟೋನ್ ಬ್ಲೂ ಅಂತ ನೇಮ್, ಬ್ಲೂ ಶೇಡ್ ಮಿಕ್ಸ್ ಅರ್ತ್ ಬರುತ್ತೆ. ಟೋನ್ ಬ್ಲೂ ಇದರ ನೇಮ್ ಬಂದ್ಬಿಟ್ಟು ನಮ್ಮ ಭೂಮಿದು ಇದು. ಸರ್ ನಿಮ್ಮ ಗ್ರಾಹಕರು ಎಲ್ಲೆಲ್ಲಿಂದ ಬರ್ತಾರೆ ಸರ್? ಗ್ರಾಹಕರು ಅಂದರೆ ನಮಗೆ ಓಲಾರ, ತಮಿಳ್ನಾಡಾಗಲಿ, ಆಂಧ್ರ, ತಮಿಳ್ನಾಡು, ಒರಿಸ್ಸಾ, ಚಿತ್ತೂರು, ಪ್ರತಿಯೊಂದು ಸ್ಟೇಟ್, ಬೇರೆ ಸ್ಟೇಟಿಂದನೂ ಕಸ್ಟಮರ್ಸ್ ಬರ್ತಾರೆ ಇಲ್ಲಿಗೆ. ಸೊ ಆಲ್ ಆಫ್ ಇಂಡಿಯಾ ಸರ್? ಹಾಂ, ಎಲ್ಲ ಕಡೆ ಔಟ್ ಆಫ್ ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಇಲ್ಲಿದ್ದ. ಔಟ್ ಆಫ್ ಕಂಟ್ರಿ ಕೂಡ ಸರ್? ಔಟ್ ಆಫ್ ಕಂಟ್ರಿಗೂ ಕಳಿಸಿದ್ವಿ ನಾವು. ಮತ್ತು ಇಲ್ಲಿ ಬಂದುಬಿಟ್ಟು ನಮ್ಮ ಲೋಕಲ್ ಆಲ್ ಓವರ್ ಕರ್ನಾಟಕದ ಎಲ್ಲ ಡಿಸ್ಟಿಕ್ಕಿಂದ ಎಲ್ಲ ಹಳ್ಳಿಗಳಿಂದ ಕಸ್ಟಮರ್ ಬರ್ತಾರೆ ಇಲ್ಲಿ. ಎಲ್ಲ ಹಳ್ಳಿಗಳು? ಹಾಂ, ಪ್ರತಿಯೊಂದು ಕಡೆಯಿಂದ ನಮ್ಗೆ ಸ್ವಲ್ಪ ಇಲ್ಲಿದ್ದ. ಯಾಕಂತಂದರೆ ನಮ್ಮದು ಅಫ್ಟು ಒಂದು 15-20 ಇಯರ್ಸ್ ಬ್ಯಾಕ್ ಇದ್ದ ನಮ್ಮದು ನೇಮ್ ಇದೆ. 20 ಇಯರ್ಸ್? ಹಾಂ, ಹಾಗಾಗಿಬಿಟ್ಟು ಪ್ರತಿಯೊಬ್ಬ ಕಸ್ಟಮರ್ ಎಲ್ಲ ಹಳ್ಳಿ ಕಡೆ ಇದ್ದನು, ಎಲ್ಲ ಡಿಸ್ಟಿಕ್ ಕಸ್ಟಮರು ನಮಗೆ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಎಲ್ಲ ಸ್ಟೇಟ್ ಇದ್ದನು ಕಸ್ಟಮರ್ಸ್ ಬರ್ತಾರೆ ಇಲ್ಲಿಗೆ. ಕರ್ನಾಟಕ, ಆಲ್ ಓವರ್ ಇಂಡಿಯಾ ಕೂಡ ಕಸ್ಟಮರ್ಗಳು ನಿಮ್ಮ ಹತ್ರ ಇದೆ? ಹಾಂ, ತುಂಬ ಗ್ರಾಹಕರಿದ್ದಾರೆ, ತುಂಬ ನಾವು ಸಪ್ಲೈ ಮಾಡ್ತೀವಿ. ನಿಮ್ಮ ಬ್ರ್ಯಾಂಚ್ಗಳು ಎಷ್ಟಿದಾವೆ ಸರ್? ಬ್ರ್ಯಾಂಚು ಮೈಸೂರು ಇದೆ, ಹಾಸನ್ ಇದೆ, ಬೆಂಗಳೂರು ಹೆಡ್ ಆಫೀಸ್ ಇದೆ, ತುಂಬ ಇದೆ ಬ್ರಾಂಚಸ್ ತುಂಬ ಇದೆ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಈಗಾಗಲೇ STF ಗ್ರ್ಯಾನೈಟ್ಸ್ ಮತ್ತು ಮಾರ್ಬಲ್ಸ್ನ ಗ್ರೌಂಡ್ ಫ್ಲೋರನ್ನು ಫುಲ್ ಸಂಪೂರ್ಣವಾಗಿ ನೋಡ್ಕೊಂಡು ಬಂದಿದ್ವಿ. ಈಗ ಇರೋದು ನಾವು ಫಸ್ಟ್ ಫ್ಲೋರಲ್ಲಿ. ಇಲ್ಲಿ ಯಾವ್ಯಾವ ರೀತಿ ಹಲವಾರು ಗ್ರ್ಯಾನೈಟ್ಸು ಮತ್ತು ಮಾರ್ಬಲ್ಸು ಮತ್ತು ಟೈಲ್ಸು ಯಾವ್ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸರ್ ಇದು ಯಾವ್ದು ಸರ್? ಇದು ಸರ್ ಇದೆಲ್ಲ 4x4 ಫ್ಲೋರಿಂಗ್ ಕಾನ್ಸೆಪ್ಟ್ ಇದೆಲ್ಲ. ಇದು 4x4? 4x4 ಬರುತ್ತೆ ಫ್ಲೋರಿಂಗ್ ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು 4x8 ಇದು. ಹಾಂ, ಅದೆಲ್ಲ ಮೇಲೆಲ್ಲ ಇರೋದೆಲ್ಲ ನಿಮಗೆ ಬಾತ್ರೂಮ್ ಕಾನ್ಸೆಪ್ಟ್ಸ್. ಬಾತ್ರೂಮ್ ಕಾನ್ಸೆಪ್ಟ್ಸ್ ಎಲ್ಲ ಇಂಪೋರ್ಟೆಡ್ ಬರುತ್ತೆ ನಿಮಗೆ ಪೂರ್ತಿ. ಅದರಲ್ಲಿ ಡಿಸೈನ್ ಬೇರೆ ಬೇರೆ ಬರುತ್ತೆ? ಬೇರೆ ತುಂಬ ಪ್ಯಾಟರ್ನ್ಸ್ ಇದೆ. ಫ್ಲವರ್ ಡಿಸೈನ್ ಆಗಲಿ, ಬೇರೆ ಬೇರೆ ತುಂಬ ಪ್ಯಾಟರ್ನ್ಸ್ ಸಿಗುತ್ತೆ ನಿಮ್ಗೆ. ಎಷ್ಟು ನೋಡಿದ್ರೆ ಸಾಲದು, ಅಷ್ಟು ಡಿಸೈನ್ಸ್ ಇರುತ್ತೆ ನನ್ನ ಹತ್ರ. ಪ್ಯಾಟ್ರನು ಬೇರೆ ಬರುತ್ತೆ, ಡಿಸೈನು ಬೇರೆ ಬರುತ್ತೆ. ತುಂಬ ಇರುತ್ತೆ. ಎಷ್ಟು ಕಲರ್ ಇದೆ ಸರ್ ಇದರಲ್ಲಿ? ಇದರಲ್ಲಿ ಒಂದು 200 ಕಲರ್ಸ್ ಬರುತ್ತೆ ಓವರಾಲ್. 200 ಕಲರ್ಸ್ ಬರುತ್ತೆ. ಅದು ಲಾಸ್ಟ್ ಗೋಲ್ಡ್ ಆ ಥರ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ನಾರ್ಮಲ್ ಅಲ್ಲಾದರೆ ನಿಮಗೆ ಪ್ಲೈನ್ ಇರುತ್ತೆ, ನಮ್ಮ ಲೋಕಲ್ದಾದರೆ. ಇದೆಲ್ಲ ಇಂಪೋರ್ಟೆಡ್ ಇದೆ. ಮತ್ತು ಡಿಜಿಟಲ್ ಪ್ರಿಂಟೆಡ್ ಕಲರ್ಸ್ ಎಲ್ಲ ತುಂಬ ಇರುತ್ತೆ. ವೆರೈಟಿ ವೈಟ್ ಇರುತ್ತೆ, ಬ್ಲ್ಯಾಕ್ ಇರುತ್ತೆ, ಬ್ಲೂ ಇರುತ್ತೆ, ರೆಡ್ಡು, ಗೋಲ್ಡ್ ಕಲರು, ಎಲ್ಲ ಕಲರ್, ಪ್ರತಿಯೊಂದು ಕಲರ್ ಸಿಗುತ್ತೆ ನಿಮಗೆ ಕಮೋಡ್ಸಲ್ಲಿ. ಹಲವಾರು ಕಲರ್ಗಳಿದೆ. ಹಲವಾರು ಕಲರ್ಗಳು. ಹೌದು. ಇದು ಪ್ಯಾಟರ್ನ್ ಯಾವ ಸರ್? ಇದು ಪ್ಯಾಟರ್ನ್ ಶೇಪ್ ಇದೆ, ಎಲ್ ಶೇಪ್ ಕಮೋಡ್ ನಿಮಗೆ. ಇದರಲ್ಲಿ ಕಮೋಡ್ಸ್ ಅಷ್ಟೇ ಸರ್. ಇದು ಯಾವುದು ಮೆಟೀರಿಯಲ್ ಸರ್? ಇದು ಕಮೋಡ್ ಕಾನ್ಸೆಪ್ಟ್. ಇದು ಗೋಲ್ಡ್ ಕಲರ್, ಗೋಲ್ಡ್ ವೈಟ್ ಮತ್ತು ವೈಟ್ ಮಿಕ್ಸ್ ಬರುತ್ತೆ ನಿಮಗೆ. ಇದು ಮತ್ತು ಹ್ಯಾಂಡ್ ವಾಶ್ ಥಿಂಗ್ಸ್ ಹಂಗೆ ಬಂದುಬಿಡಿ. ಇದೆಲ್ಲ ಹ್ಯಾಂಡ್ ವಾಶ್ ಥಿಂಗ್ಸ್. ಇದು ಗೋಲ್ಡ್ ವೈಟ್ ಮಿಕ್ಸ್ ಬರುತ್ತೆ ನಿಮಗೆ. ಹಾಗಾಗಿ ಈ ಕಡೆ ಬನ್ನಿ ಸರ್. ಇದು ಗೋಲ್ಡು ಮತ್ತು ಇದು ಗೋಲ್ಡ್ ವೈಟ್ ಮಿಕ್ಸ್ ಬರುತ್ತೆ ನಿಮಗೆ. ಏನು ಸರ್ ಇದ್ರ ಪ್ರೈಸು? ಇದು ಮುಂದೆ 45,000 ಆಗುತ್ತೆ ನಿಮಗೆ. ಇದು 45,000. 45. ಇದರಲ್ಲಿ ನಿಮಗೆ 2,500 ಇದೆ, ಅಪ್ ಟು ನಿಮಗೆ 50,000 ಸಿಗುತ್ತೆ. 2,500 ಹಿಡ್ಕೊಂಡು 50,000. ಇನ್ನೂ ನಿಮ್ಗೆ ಇನ್ನೂ ಅಪ್ಪರ್ ಏಜ್ ತುಂಬ 1 lakh ಸಿಗುತ್ತೆ ನಿಮಗೆ. ಸೈಜ್ ಇದೇ ರೀತಿ ಇರುತ್ತಾ ಸರ್? ಬೇರೆ ಬೇರೆ ಇರುತ್ತೆ? ಪ್ಯಾಟ್ರನ್ಸ್ ಸೈಜ್ ಎಲ್ಲ ಬೇರೆ ಬೇರೆ ಇರುತ್ತೆ. ಆ ಥರ ಇರುತ್ತೆ ನೋಡಿ. ಇದು ಬಿಗ್ ಒಂದೇ ಸ್ಲ್ಯಾಬ್ಸ್ ಪೂರ್ತಿ ಇದು. ಅದೇ ರೀತಿ. ಹಾಂ, ಆ ಥರ ಇರುತ್ತೆ ನಿಮಗೆ. ಕಲರ್ಸು ಸರ್ ಇದರಲ್ಲಿ? ಕಲರ್ ಎಲ್ಲ ಕಲರ್ ಸಿಗುತ್ತೆ, ಪ್ರತಿಯೊಂದು ಕಲರ್ ಸಿಗುತ್ತೆ. ಇವೆಲ್ಲ ಇದರಲ್ಲಿ ವೆರೈಟಿ ಕಮೋಡ್ಸಲ್ಲಿ ವೆರೈಟಿ ಕಲರ್ಸ್ ಇದೆ. ಹೌದು ಸರ್. ಇದು ಹ್ಯಾಂಡ್ ವಾಶ್ ಬೇಷನ್ಸ್ ಇದೆಲ್ಲ. ಇದೆಲ್ಲ ಹ್ಯಾಂಡ್ ವಾಶ್ ಅಲ್ಲ ಸರ್? ಪ್ಯಾಟ್ರನ್ ಬೇರೆ, ಕಲರ್ ಬೇರೆ, ಶೇಪ್ ಬೇರೆ, ಕಂಟೆಸ್ಟ್ ಬೇರೆ. ಹೌದು. ಓಕೆ, ನೆಕ್ಸ್ಟ್ ಹೇಳಲ್ಲ. ಜಿಗಣಿ ರಸ್ತೆಯಲ್ಲಿರುವ STF ಮಾರ್ಬಲ್ಸ್ ಮತ್ತು ಟೈಲ್ಸ್ಗಳ ಶಾಪ್ ನೋಡ್ಕೊಂಡು ಬಂದ್ರಲ್ಲ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರದೀಪ್ ಅವರು ತಿಳಿಸಿಕೊಟ್ಟಿದ್ದಾರೆ. ನೀವು ಕೂಡ ವಿಸಿಟ್ ಮಾಡಿ. ಇಲ್ಲಿ ನಿಮ್ಮ ಕನಸಿನ ಮನೆಗೆ ಬೇಕಾಗಿರುವಂತಹ ಒಂದು ಮಾರ್ಬಲ್ಸು ಟೈಲ್ಸ್ಗಳಿವೆ. ಬನ್ನಿ, ನೀವು ಪರ್ಚೇಸ್ ಮಾಡಿ ಮತ್ತು ನಿಮ್ಮ ಸಂಬಂಧಿಕರಿಗೂ ತಿಳಿಸಿ. ಇಂಥ ಅತ್ಯುತ್ತಮವಾದ ಶಾಪ್ ಒಂದು ಇದೆ. ಕ್ಯಾಮ್ರಾಮ್ಯಾನ್ ಸ್ವಪ್ನಿಲ್ ಜೊತೆ ಈರಣ್ಣ, ಆಲ್ ಮನೀಸ್ ಬೆಂಗಳೂರು. ವೀಕ್ಷಕರೇ, ಚಿಗಣಿ ರಸ್ತೆಯಲ್ಲಿರುವ ಮುರಳಿ ಗ್ರ್ಯಾನೈಟ್ಸ್ ಆ್ಯಂಡ್ ಮಾರ್ಬಲ್ಸ್ ಹತ್ರ ಇದ್ದೀವಿ. ಇಲ್ಲಿನ ಒಳ್ಳೊಳ್ಳೆ ಗ್ರ್ಯಾನೈಟ್ಸ್ಗಳು, ಇಲ್ಲಿನ ಸೇಲ್ಸ್ ಮ್ಯಾನ್ ಆಗಿರುವ ವೀರ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಹತ್ರನೇ ಕೇಳ್ಕೊಂಬರೋಣ. ಐಸ್ ಬ್ಲೂ ಗ್ರಾನೈಟು. ಏನು ಸರ್ ಹೈಟು? 3.25 ಅಡಿ ಬರುತ್ತೆ. 10 ಲೆಂತ್ ಬರುತ್ತೆ. 3.25 ಅಡಿ. ಹಾಂ ಸರ್, 3.25 ಅಡಿ ಇದು ಹೈಟ್ ಬರುತ್ತೆ. 3.25 ಅಡಿ ಹೈಟ್ ಬರುತ್ತೆ. ಹೌದು. ಇದ್ರದ್ದು ಪ್ರೈಸ್ ಏನು ಸರ್? ಇದ್ರದ್ದು ಪ್ರೈಸ್ ಇದರದ್ದು 130, 110 ಇಂದ 140, 150ವರೆಗೂ ಬರುತ್ತೆ. ಇದರಲ್ಲಿ ಏನಾದರೂ ಕಲರ್ಸ್ ಬರುತ್ತೆ ಸರ್? ಕಲರ್ಸು ಡಿಫ್ರೆಂಟ್ ಬರುತ್ತೆ. ಇದು ಕೋಲಿವಾಡ ವೈಟ್ ಲೈಕ್ ದಿಸ್. ಯಾವ್ದು ಸರ್? ಇದು ಕೋಲಿವಾಡ ವೈಟ್ ರಾಜಸ್ಥಾನ. ಇದು ರಾಜಸ್ಥಾನ್ ಕಲ್ಲು.
ಇದು ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಒಂದೇ ಕಲರ್ ಒಂದೇ ಕಲರ್ ನ್ಯಾಚುರಲ್ ಇದೆ 100. ಫುಲ್ ನ್ಯಾಚುರಲ್ಲು, ಏನು ಆರ್ಟಿಫಿಷಿಯಲ್ ಇಲ್ಲ. ಆರ್ಟಿಫಿಷಿಯಲ್ ಏನೂ ಇಲ್ಲ, 100% ನ್ಯಾಚುರಲ್. ಇದು ನಿಮಗೆ ಒಡಿಸ್ಸಾದು ಕಲ್ಲಿರುತ್ತೆ. ಇದು ಒಡಿಸ್ಸಾದು ಫ್ಲ್ಯಾಶ್ ಬ್ಲೂ ಅಂತ ಇರುತ್ತೆ. ಫ್ಲ್ಯಾಶ್ ಬ್ಲೂ ಇದರದ್ದು ಟ್ರಾನ್ಸ್ಪರೆಂಟ್ ಇರುತ್ತೆ. ಇದು ಟ್ರಾನ್ಸ್ಪರೆಂಟ್, ಲೈಕ್ ನೀವು ಹಿಂದಗಡೆ ಲೈಟ್ ಹಾಕಿದ್ರು ರಿಫ್ಲೆಕ್ಟಿಂಗ್ ಇರುತ್ತೆ, ಲೈಕ್ ದಿಸ್ ಟೈಪ್. ನೋಡಿ ರಿಫ್ಲೆಕ್ಟಿಂಗ್ ಇರುತ್ತೆ. ಎಲ್ಲಿ ಸರ್? ಇಲ್ಲಿ ತೊಗೊಂಬನ್ನಿ ಸರ್. ಓಹೋ, ಹಿಂದಗಡೆ ಟಾರ್ಚ್ ಹಾಕಿದ್ರೆ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ. ಇದು ಟ್ರಾನ್ಸ್ಪರೆಂಟ್. ಹಾಂ ಹಾಂ, ಹೌದು. ಇಂಡಿಯಾದ ಇದು ಒಂದೇ ಕಲ್ಲು, ಇದು ಒಂದೇ ಕಲ್ಲು ಸರ್. ರಿಫ್ಲೆಕ್ಷನ್ ಆಗೋದು. ರಿಫ್ಲೆಕ್ಷನ್ ಆಗೋದು. ಏನು ಸರ್ ಇದು ಕಲ್ಲು ಹೆಸರು? ಇದು ಫ್ಲ್ಯಾಶ್ ಗ್ರೀನ್, ಫ್ಲ್ಯಾಶ್ ಬ್ಲೂ, 2 ಕಲರ್ ಬರುತ್ತೆ ಇದರಲ್ಲಿ. ಹೌದು, ಒಡಿಸ್ಸಾದು. ಹೌದು. ಸ್ಟಾರ್ಟಿಂಗ್ ಪ್ರೈಸ್ ಏನಂದ್ರೆ ಸ್ಟಾರ್ಟಿಂಗ್ 130, 140, 150 ಬ್ಲಾಕ್ ಮೇಲೆ ರೇಟ್ ಇರುತ್ತೆ ಅದು. ಬ್ಲಾಕ್ ಮೇಲೆ ರೇಟ್. ಹಾಂ, ಇದು ರಿವರ್ ವೈಟ್ ಅಂತ ಬರುತ್ತೆ. ರಿವರ್ ವೈಟ್. ಹೌದು, ರಿವರ್ ವೈಟ್ ಅಂತ ಬರುತ್ತೆ. ಇದು ಮನೆಯಲ್ಲಿ ಫ್ಲೋರಿಂಗ್ಗೆ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಪ್ರೈಸ್ ಅದೇ 180, 190 ಈ ರೇಂಜಲ್ಲಿ ಇರುತ್ತೆ. 160ಇಂದ ಸ್ಟಾರ್ಟಿಂಗ್ ರೇಂಜ್ ಇರುತ್ತೆ. 160ಇಂದ ಪ್ರೀಮಿಯಂ ಮೆಟಲ್ ತೊಗೊಂಡ್ರೆ, ಕಾಮರ್ಷಿಯಲ್ ತೊಗೊಂಡ್ರೆ ನಿಮಗೆ 140, 130 ಅದು ಸಿಗುತ್ತೆ. ಫುಲ್ ಗ್ರೆನ್ಸ್ ಆ ಥರ ಬಂದರೆ ನಿಮಗೆ ರೇಟ್ ಕಮ್ಮಿ ಆಗಿಬಿಡುತ್ತೆ. ಗ್ರೆನ್ಸ್ ಲೈಕ್ ನಿಮಗೆ ಇದು ಲೈನ್ಸ್ ಇದೆ, ಪ್ಯಾಚಸ್ ಇದೆ, ಆ ಥರ ಬಂದರೆ ನಿಮಗೆ ರೇಟ್ ಕಮ್ಮಿ ಆಗುತ್ತೆ. ಸೊ ಇದು ಫುಲ್ ನ್ಯಾಚುರಲ್ ಸರ್? ಇದು 100% ನ್ಯಾಚುರಲ್ ಸರ್. 100% ನ್ಯಾಚುರಲ್. ಒಳ್ಳೆ ಕಟ್ ಮಸ್ತ್ ಆಗಿದೆ ಸರ್. ಹೌದು, ಪಾಲಿಶ್ ಮೇಲೆ ಇರುತ್ತೆ. ಇದರಲ್ಲಿ ಒಂದು ಲೈನ್ ಪಾಲಿಶ್ ಬರುತ್ತೆ, ಒಂದು ಹ್ಯಾಂಡ್ ಪಾಲಿಶ್ ಬರುತ್ತೆ. ಲೈನ್ ಪಾಲಿಶಲ್ಲಿ ನಿಮಗೆ ರಿಫ್ಲೆಕ್ಟಿಂಗ್ ಚೆನ್ನಾಗಿ ಬರುತ್ತೆ. ಹ್ಯಾಂಡ್ ಪಾಲಿಶಲ್ಲಿ ಸ್ವಲ್ಪ ಡಲ್ ಇರುತ್ತೆ ನಿಮಗೆ. ಸರ್ ಇದು ಬ್ಯಾಕು ಸೇಮ್ ಇದೆಯಾ? ಬ್ಯಾಕು ಸೇಮ್ ಇದೆ. ಬ್ಯಾಕು ಸೇಮ್ ಇದೆ. ಬ್ಯಾಕು ನಿಮಗೆ ಸೇಮ್ ಬರುತ್ತೆ. ನೀರು ಹಾಕಿದ್ರೆ ಸೇಮ್ ಕಲರು, ಬಟ್ ಒಳಗಡೆ ಏನಾದರೂ ಹೊಡೆದ್ರೆ ಕಲ್ಲು ಕೂಡ ಅದೇ ಬರುತ್ತೆ. ಅದೇ ಸೇಮು. ಹಾಂ, ನೀವು ನೋಸಿಂಗ್ ಮೋಲ್ಡಿಂಗ್ ಮಾಡಿದ್ರೆ ಸೇಮ್ ಕಲರ್. ಎಲ್ಲಿ ಮುಂದ್ಗಡೆ ಏನಿದೆ ಹಿಂದ್ಗಡೆ ಅದು ಹಿಂದ್ಗಡೆ ಸೈಡಲ್ಲಿ ಯಾವ ಆ್ಯಂಗಲ್ ಆದರೂ ಯೂಸ್ ಮಾಡ್ಬೋದು. ಇದೇನು ಫ್ಲೋರಾ ಸರ್? ಇದು ಫ್ಲೋರಿಂಗ್ಗೆ ಎಲ್ಲದಕ್ಕೂ ಹಾಕ್ಬೋದು, ವಾಲ್ಗೂ ಹಾಕ್ಕೋಬೋದು. ಇದು ಚೆನ್ನಾಗಿ ಬರುತ್ತೆ. ಇದು ಸರ್ ಇದು ಪ್ಯಾರಡೈಸ್ ಇದೆ, ಬಾಸ್ ಪ್ಯಾರಡೈಸ್. ಹಾಂ, ತಮಿಳ್ನಾಡುದು ಇದೆ. ತಮಿಳ್ನಾಡು ಕಲ್ಲು. ತಮಿಳ್ನಾಡು ಇಷ್ಟರಲ್ಲಿರೋ ಇದು 4 ಫೀಟ್ ಇದೆ. 4 ಅಡಿ. 4 ಫೀಟ್. 4 ಅಡಿ ಥಿಕ್ನೆಸ್. 18 mm ಬರುತ್ತೆ, 20 mm ಬರುತ್ತೆ. ಎರಡು ಬರುತ್ತೆ. 18 mm, 20 mm. 20 mm ಯಾವ್ದು ಎರಡು ಬೇಕಾದ್ರೂ ತಗೋಬೋದು. ಯಾವ್ದು ಬೇಕಾದ್ರೂ ತೊಗೋಬೋದು. 20 mm 4 ಫೀಟಲ್ಲಿ ಹೋದರೆ ನಿಮಗೆ 20 mm ಬರುತ್ತೆ. 20. ಹಾಂ, 3 ಫೀಟಲ್ಲಿ ಹೋದರೆ 18 mm ಬರುತ್ತೆ. ಇದರಲ್ಲಿ ಏನು ಸರ್ ಪ್ರೈಸ್ ಇದ್ರದ್ದು? ಪ್ರೈಸು ನಿಮಗೆ 100+ ಆಗುತ್ತೆ 4 ಫೀಟಲ್ಲಿ. 100+. ಹಾಂ, ಇದರಲ್ಲೇ 3 ಫೀಟ್ ತೊಗೊಂಡ್ರೆ ನಿಮಗೆ ಒಂದು 60, 70, 80 ಕಾಮರ್ಷಿಯಲ್ಲು ಬರುತ್ತೆ, ಗುಡ್ಡು ಬರುತ್ತೆ, ಪ್ರೀಮಿಯಮ್ಮು ಬರುತ್ತೆ. 3 ಕ್ವಾಲಿಟಿ ಬರುತ್ತೆ ಇದರಲ್ಲಿ. ಯಾಕಂದರೆ ನಾವು ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಸರ್. ಈಗ ಬರೀ ಒಡಿಸ್ಸಾ ಕಲ್ಲು, ಆಂಧ್ರ ಕಲ್ಲು ಹೇಳಿದ್ರೆ ನಾವು ತಮಿಳ್ನಾಡು ಕಲ್ಲು ನೋಡಿ ಒಂಥರ ಇದಾಯಿತು. ತಮಿಳ್ನಾಡು ಇವಾಗ ಕಮ್ಮಿ ಬರ್ತಾ ಇದೆ ಮೆಟೀರಿಯಲ್ಸು, ಯಾಕಂದರೆ ಸಾಫ್ಟ್ ಜಾಸ್ತಿ ಇದೆ, ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಮೆಟೀರಿಯಲ್ಸು. ಇದೆ ಶಿವ ಗೋಲ್ಡ್ ಬರುತ್ತೆ, ಕುಡುವೈ ಗೋಲ್ಡ್ ಬರುತ್ತೆ, ಒಳ್ಳೆ ಮೆಟೀರಿಯಲ್ ಇದೆ. ಆವಾಗ ಚೆನ್ನಾಗಿ ನಡೀತಾ ಇತ್ತು. ಇವಾಗ ತುಂಬ ಕಮ್ಮಿ ಬರ್ತಾ ಇದೆ. ಕೋರಿಗಳು ಸ್ವಲ್ಪ ಕ್ಲೋಸ್ ಆಗಿದೆ. ಅದಕ್ಕೆ ಮಳೆ ಟೈಮಲ್ಲೆಲ್ಲ ಕೋರಿ ಕ್ಲೋಸ್ ಇದ್ದರೆ ನಿಮಗೆ ಮೆಟೀರಿಯಲ್ ಬರೋದು ಕಮ್ಮಿ ಆಗುತ್ತೆ. ಪ್ಲಸ್ ಇದರದ್ದು ಬಜೆಟು ಜಾಸ್ತಿ ಆಗಿರುತ್ತೆ. ಸೊ ಡಿಮಾಂಡ್ ಇರ್ತಾರೆ, ರೇಟ್ ಜಾಸ್ತಿ ಆಗುತ್ತೆ. ತಮಿಳ್ನಾಡು ಗ್ರಾನೈಟ್ಸು ಜಾಸ್ತಿ ಹೋಗ್ತಿತ್ತು, ಇವಾಗ ಏನಿಲ್ಲ. ಸರ ಕಮ್ಮಿ, ಗ್ರಾಹಕರು ಒಂಥರ ಏನೋ ತಾಳ್ಕಿ, ಕ್ವಾಲಿಟಿ ಚೆನ್ನಾಗಿಲ್ಲ. ಸ್ಟಾರ್ಟಿಂಗಲ್ಲಿ ತುಂಬ ಹೋಗ್ತಾ ಇತ್ತು ಮೆಟೀರಿಯಲ್. ಒಳ್ಳೆ ತಮಿಳ್ನಾಡದ್ದು ಒಳ್ಳೆ ಸೇಲ್ ಆಗ್ತದೆ. ಪ್ಯಾರಡೈಸು, ಶಿವಾಗೋ. ಏನು ಸರ್ ಯಾವುದಾದ್ರು ಕಲರ್ ಮಿಕ್ಸ್ ಇದೆ? ಇಲ್ಲ, ಇದು 100% ನ್ಯಾಚುರಲ್ ಇದೆ. ರಾಜಸ್ಥಾನ್ ಕಲ್ಲಿ ಯಾವುದು ತೊಗೊಳ್ಳಿ ನಿಮಗೆ ಯೂನಿಫಾರ್ಮ್ ಬರುತ್ತೆ, ಮತ್ತು 100% ನಿಮಗೆ ನ್ಯಾಚುರಲ್ ಬರುತ್ತೆ. ಇದರ ಕಲರ್ ಕೋಟಿಂಗ್ ಯಾವುದೂ ಇರಲ್ಲ. ಕಲರ್ ಕೋಟಿಂಗ್ ಯಾವುದೂ ಇಲ್ಲ. 100% ನ್ಯಾಚುರಲ್. ಒಂಥರ ದೂರಿಂದ ನೋಡಿದ್ರೆ ಒಂಥರ ಕಲರ್ ಏನೋ ಪಾಲಿಶ್ ಮಾಡೋರು, ಏನೋ ಪೇಂಟ್ ಮಾಡಿದವರು. ಇಲ್ಲ, ಆ ಥರ ಕಾಣಿಸುತ್ತೆ, ಆದರೆ ಕಲ್ಲು ಅದೇ ಥರ ಬರುತ್ತೆ ಸರ್. ಕಟ್ ಮಸ್ತ್ ಆಗಿದೆ, ಹಂಗೇನಿಲ್ಲ. ಥಿಕ್ನೆಸ್ ಸರ್ ಇದ್ರದ್ದು? ಥಿಕ್ನೆಸ್ ರಾಜಸ್ಥಾನ್ ಕಲ್ಲಿಗೆ ಹೋದರೆ ನಿಮಗೆ 16, 17 mm ಬರುತ್ತೆ. 16, 17, 18 mm ಬರಲ್ಲ. ಯಾಕಂದರೆ ರಾಜಸ್ಥಾನ್ ಕಲ್ಲು ಹಾರ್ಡ್ ಬರುತ್ತೆ. ಹಾರ್ಡ್ ಬರೋದ್ರಿಂದ ನಿಮಗೆ 16 ಇಲ್ಲ 17 mm ಪಕ್ಕ ಬರುತ್ತೆ. 18 mm ಪಕ್ಕ ಬರಲ್ಲ. ಇದು ಪ್ರೈಸ್ 100 ರೂಪೀಸಿಂದ ನಿಮಗೆ 150ವರೆಗೂ ಬರುತ್ತೆ. ಡಿಫ್ರೆಂಟ್ ರೇಟು. ಬ್ಲಾಕ್ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ. ಅದು
ಇವಾಗ ನಮ್ಮ ಹತ್ರ ಇರೋದು ಇದು ನಿಮಗೆ 120 ರೂಪಾಯಿ ಇದೆ, 120 ರುಪೀಸ್ ಇದೆ ಸ್ಕ್ವೇರ್ ಫೀಟು. ಇದರಲ್ಲಿ 80 ರುಪೀಸ್ದು ಬರುತ್ತೆ. ರಾಜಸ್ಥಾನಲ್ಲಿ 80 ರುಪೀಸ್ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಆ್ಯಡ್ ಮಾಡಿದ್ರೆ ನಿಮಗೆ 20 to 25 ರುಪೀಸ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಇಲ್ಲಿಗೆ. ಅದಕ್ಕೆ 100 ಹತ್ರ ಹೋಗ್ಬಿಡುತ್ತೆ ಇದು ಮೆಟೀರಿಯಲ್. ನನಗೆ ದೇವ್ರ ಕೋಣೆಗೆ ಯೂಸ್ ಆಗುವಂಥ ಕಲ್ಲಿದು ಒಳ್ಳೆ ಸಖತ್ತಾಗಿದೆ, ಶೈನಿಂಗು ಅದು ಕೊಡ್ತಾ ಇದೆ. ಕಿಚನ್ ಸ್ಲ್ಯಾಬ್ಗೂ ಹಾಕೋಬೋದು ಇದು. ಸರ್ ಇದ್ರ ಪ್ರೈಸ್ ಏನು ಸರ್ ಇದ್ರದ್ದು? 400 to 500ವರೆಗೂ ಬರುತ್ತೆ. ಇದರಲ್ಲಿ ನ್ಯಾನೋವೈಟ್ G7 ಬರುತ್ತೆ, G5 ಬರುತ್ತೆ. ಆದರೆ ಇದರಲ್ಲಿ ಡಿಫ್ರೆಂಟ್ ರೇಟ್ ಇರುತ್ತೆ. ಆ್ಯಕ್ಚುಲಿ 380ಇಂದ ಸ್ಟಾರ್ಟಿಂಗ್ ರೇಂಜ್ ಇರುತ್ತೆ. ಇದು 500ವರೆಗೂ ಬರುತ್ತೆ. ಸರ್ ಇದು ಯಾವ ಬ್ರ್ಯಾಂಡೆಡ್ ಸರ್? ಇದು ಒಡಿಸ್ಸಾದು ಚೈನಾ ವೈಟ್ ಇದೆ. ಇದು ಬುಕ್ ಮ್ಯಾಚಿಂಗ್ ಮೆಟೀರಿಯಲ್ ಬರುತ್ತೆ. ಇದು ನಿಮಗೆ ಮನೆಗೆ ಫ್ಲೋರಿಂಗ್ಗೆ ಅದಕ್ಕೆಲ್ಲ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಇದು ವೈಟ್ ಸಿಮೆಂಟ್ ಎಲ್ಲ ಹಿಂಗೆ ಮಾಡಬೇಕು, ಇನ್ನೂ ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಬುಕ್ ಮ್ಯಾಚಿಂಗ್ ಮೆಟಲ್ ಇದೆ. ಬುಕ್ ಮ್ಯಾಚಿಂಗ್ ಅದು ಕಾಸ್ಟ್ಲಿ ಬರುತ್ತೆ. ಇದು 180, 190, 200, 220 ಆ ರೇಂಜಲ್ಲಿ ಬರುತ್ತೆ. ಇದು ಚೈನಾ ವೈಟು ಒಡಿಸ್ಸಾದು ಮೆಟಲ್. ಒಡಿಸ್ಸಾ ಗ್ರಾನೈಟ್ ಅಲ್ಲ ಸರ್ ಇದು? ಹೌದು. ವೈಟ್ ಮೆಟಲ್ ಎಲ್ಲ ನಿಮಗೆ ಒಡಿಸ್ಸಾಯಿಂದನೇ ಬರೋದು. ಬೇರೆ ಕಡೆಯಿಂದ ಪ್ಯೂರ್ ವೈಟ್ ಈ ಥರ ಸಿಗಲ್ಲ, ಬುಕ್ ಮ್ಯಾಚಿಂಗ್ ಆ ಥರ. ಒಡಿಸ್ಸಾ ಮಿಕ್ಸ್ ಇದೆ ಸರ್? ಕಲರ್ ಇಲ್ಲ ಸರ್, ಇದು ನ್ಯಾಚುರಲ್ ಇದೆ. ಫುಲ್ ನ್ಯಾಚುರಲ್ ಕಲರ್? ಹೌದು ಸರ್. ಇದು ಮೆಟೀರಿಯಲ್ ನೋಡಿ, ಮುಂದೆ ಇರೋದು ನಿಮಗೆ ಹಿಂದೆನೂ ಇರುತ್ತೆ, ಸೇಮ್ ಡಿಸೈನ್ ಇರುತ್ತೆ. ಸೊ ನೀರು ಹಾಕಿದ್ರೆ ಇದು ಕಲರ್ ಇದು ಆಗುತ್ತೆ ಅಂತ? ಇದು ನ್ಯಾಚುರಲ್ ಇದೆ ಫುಲ್. ಆರ್ಟಿಫಿಷಿಯಲ್ ಇದ್ರೆ ಫ್ರಂಟ್ ಮಾತ್ರ ಪ್ರಿಂಟ್ ಇರುತ್ತೆ, ಬ್ಯಾಕ್ ಸೈಡಲ್ಲಿ ಬರೋಲ್ಲ. ನ್ಯಾಚುರಲ್ ಸ್ಟೋನ್ ಮಾತ್ರ ಬರುತ್ತೆ. ಇದು ಮೋಲ್ಡಿಂಗ್ ಮಾಡಿದ್ರೆ ಸೇಮ್ ಡಿಸೈನು ಸೈಡಲ್ಲೂ ಕಾಣುತ್ತೆ. ಮೈಕ್ ಅವ್ರ ಹತ್ರ ಇರಬೇಕು. ಕಡಿಮೆ ಬಜೆಟಲ್ಲಿ 85-90 ರೇಂಜಲ್ಲಿ ಒಳ್ಳೆ ಮೆಟೀರಿಯಲ್ಲು ಬುಕ್ ಮ್ಯಾಚಿಂಗ್ ಬರುತ್ತೆ. ಇದು ಸರ್ ಏನು ಸರ್ ಸ್ಪೆಷಲ್ ಈ ಕಲ್ಲಲ್ಲಿ? ಸ್ಪೆಷಲ್ ನಿಮ್ಮ ಕಮರ್ಷಿಯಲ್ ಯೂಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಕಮ್ಮಿ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಹಾರ್ಡ್ ಮೆಟೀರಿಯಲ್ ಇದೆ, 100% ನ್ಯಾಚುರಲ್ ಇದೆ. ನಿಮ್ಗೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು. ಇದು ಕಮರ್ಷಿಯಲ್ ಯೂಸ್ಗೆ ಲೈಕ್ ಬಾಡಿಗೆ ಮನೆಗೆ ಆ ಥರ ಬಿಲ್ಡಿಂಗ್ ಕಟ್ಸ್ತಾರೆ, ಅಪಾರ್ಟ್ಮೆಂಟ್ಸ್ ಕಟ್ಸ್ತಾರೆ, ಅದಕ್ಕೆಲ್ಲ ಹಾಕ್ಕೋಬೋದು. ಇದು ಏನು ಸರ್ ಸ್ಕ್ವೇರ್ ಫೀಟ್ ಇದು? ಇದು ಸ್ಕ್ವೇರ್ ಫೀಟ್ 85 ರುಪೀಸ್ ಸ್ಕ್ವೇರ್ ಫೀಟ್ ಇದೆ. ಇದು ಇದೆ. ನೆಕ್ಸ್ಟು ಡಾರ್ಕ್ ಕಲರ್ ಹೋದರೆ ಈ ಮೆಟಲ್ಲು ಬರುತ್ತೆ. ಇದು ಡಾರ್ಕು ಅದೇ ರಿಲೇಟೆಡ್ ಸರ್ ಇದು? ಎಸ್, ಅದೇ ರಿಲೇಟೆಡು. ಇದು ಕಾಫಿ ಬ್ರೌನ್ ಅಂತ. ಕಾಫಿ ಬ್ರೌನು ಇದು ರಫ್ ಆ್ಯಂಡ್ ಟಫ್ ಯೂಸ್ಗೆ ಚೆನ್ನಾಗಿರುತ್ತೆ. ಇದು ಆಂಧ್ರ ಮೆಟಲ್ಸು. ಆಂಧ್ರದ್ದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಬೀಳುತ್ತೆ, ಅದಕ್ಕೆ 100 ಒಳಗಡೆ ಇರುತ್ತೆ. ಸ್ಪೆಷಲ್ ಅನ್ನಿಸ್ತಾ ಇದೆ ಟೈಲ್ಸು. ಇದು ಟೈಲ್ಸ್ ಇದೆ, ವೆಟ್ರಿಫೈಡ್ ಟೈಲ್ಸು 2x4ಅಲ್ಲಿ. ಇದು ಮನೆಗೆ, ಬಾತ್ರೂಮ್ಗೆ, ಫ್ಲೋರಿಂಗ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ನಿಮಗೆ ಒಂದೊಂದು ಪೀಸ್ ತೋರಿಸ್ಬೋದು. ನಿಮಗೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ತುಂಬ ಡಿಸೈನ್ಸ್ ಇದೆ. ಇದರಲ್ಲಿ ನೀವು ಸೆಲೆಕ್ಷನ್ ಮಾಡ್ಬೋದು, ನಿಮ್ಮ ಮನೆಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಆ ಥರ. ಇದೆಲ್ಲ ಒಂದೇ ಕ್ವಾಲಿಟಿನಾ ಸರ್? ಆ ಕ್ವಾಲಿಟಿ ಒಂದೇ ಇರುತ್ತೆ, ಕಲರ್ ಡಿಸೈನ್ ಬೇರೆ ಇರುತ್ತೆ. ಹೌದು. ಏನು ಸರ್ ಇದ್ರದ್ದು ನೇಮು? ಇದರದ್ದು ನಂಬರ್ ಬರುತ್ತೆ ಸರ್, ಈ ಥರ ಮಾಡೆಲ್ ನಂಬರ್ ಬರುತ್ತೆ. ಮತ್ತು ಕೆಲವು ಟೈಲ್ಸಲ್ಲಿ ನೇಮು ಬರುತ್ತೆ, ಅದು ನೇಮ್ ವೈಸು ಅದು ಸೇಲ್ ಆಗುತ್ತೆ ಸರ್. ಇದು ನಿಮಗೆ ಕಿಚನ್ ವಾಲ್ಗೆ, ಬಾತ್ರೂಮ್ ವಾಲ್ಸ್ಗೆ, ಫ್ಲೋರಿಂಗ್ಸ್ಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಕಡಿಮೆ ಬಜೆಟಲ್ಲಿ, ಒಳ್ಳೆ ಕ್ವಾಲಿಟಿ. ಹೌದು. ಇದು 2x4 ಇದೆ, 9 mm ಥಿಕ್ನೆಸ್ ಬರುತ್ತೆ, ವೆಟ್ರಿಫೈಡ್ ಬಾಡಿ ಬರುತ್ತೆ. ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಇದೆಲ್ಲ ಗುಜರಾತ್ ಮೋರ್ವಿದು ಟೈಲ್ಸ್. ಇದು ಗುಜರಾತ್? ಹೌದು, ಟೈಲ್ಸ್ ಎಲ್ಲ ಗುಜರಾತ್ ಮೋರ್ವಿಯಿಂದನೇ ಬರೋದು ಸರ್. ಹಾಂ, ಇದರಲ್ಲಿ ಗ್ಲೋಸಿ ಬರುತ್ತೆ, ಹೈ ಗ್ಲೋಸಿ. ಡಾರ್ಕ್ ಕಲರ್ಸ್ ಎಲ್ಲ ಹೈ ಗ್ಲೋಸಿ ಬರುತ್ತೆ. ಇದು ಬಜೆಟ್ ಪ್ರಕಾರ ಸ್ವಲ್ಪ 5-10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಇದರಲ್ಲಿ. ಎಲ್ಲಕ್ಕಿಂತ ಸ್ವಲ್ಪ ಸ್ಪೆಷಲ್ ಇದು. ಇದು ಹೈ ಗ್ಲೋಸಿ ಬರುತ್ತೆ, ಡಾರ್ಕ್ ಕಲರ್ಸಲ್ಲಿ ಹೈ ಗ್ಲೋಸಿ. ಹಾಂ, ಲೈಕ್ ರಿಫ್ಲೆಕ್ಟ್ ಇರುತ್ತೆ ಜಾಸ್ತಿ ಇದು. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇದು ಜಾಸ್ತಿ ಎಲಿವೇಶನ್ಗೆ ಯೂಸ್ ಆಗುತ್ತೆ. ಎಲಿವೇಶನ್ಸ್ಗೆ ಯೂಸ್ ಆಗುತ್ತೆ. ಟ್ರಾವೆಂಟಿನೋ ಮಾರ್ಬಲ್ ಬರುತ್ತೆ, ಅದೇ ಥರ ಪ್ಯಾಟರ್ನು ರೆಡಿ ಮಾಡಿದ್ದಾರೆ ಟೈಲ್ಸಲ್ಲಿ. ಒಂದೊಂದು ಪೀಸ್ ನೋಡ್ಬೋದು, ಡಿಫ್ರೆಂಟ್ ಡಿಸೈನ್ಸ್ ಇದೆ. ಒಂಥರ ಇದು ಮೇಲ್ಗಡೆ ಇದ್ರೆ ಕೆಳಗಡೆ ಸ್ವಲ್ಪ ಬೇರೆ ಇದೆ. ಹೌದು ಸರ್, ಡಿಫ್ರೆಂಟ್ ಲುಕ್ಸ್ ಇರುತ್ತೆ. ಇದೆಲ್ಲ ಲೈಕ್ ಮಾರ್ಬಲ್ ಪ್ಯಾಟರ್ನ್ಸು ಇರುತ್ತೆ ಇದರಲ್ಲಿ. ಎಷ್ಟು ಬರುತ್ತೆ? ಹೈಟು ಲೆಂತ್ ಎಷ್ಟು ಬರುತ್ತೆ ಸರ್? ಇದು ಹೈಟ್ 2 ಫೀಟ್ ಇದೆ, ಲೆಂತ್ 4 ಫೀಟ್ ಇದೆ. ಪ್ರತಿ ಪೀಸಸ್ ಪ್ರತಿಯೊಂದು ಒಂದೇ ಸೈಜ್ ಬರುತ್ತೆ. ಎಲ್ಲ 2x4 ಬರುತ್ತೆ, 2x2 ಬರುತ್ತೆ. ಥಿಕ್ನೆಸ್ ಎಲ್ಲ 9 mm ಬರುತ್ತೆ ಸರ್. 9 mm? ಹೌದು, 9 mm ಬರುತ್ತೆ. 2x4 ಇದೆ. ನೆಕ್ಸ್ಟ್ ನೀವು ನೋಡ್ಬೋದು, ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಸರ್. ಈ ಸ್ಪೆಷಲಿ ಜಾಸ್ತಿ ಬಾತ್ರೂಮ್ಗೆ
ಅದಕ್ಕೆ ಜಾಸ್ತಿ ಯೂಸ್ ಆಗುತ್ತೆ. ಜಾಸ್ತಿ ಯೂಸ್ ಮಾಡೋದೆಲ್ಲ ಅದಕ್ಕೆ. ಲೈಕ್ ಹೈಲೈಟರು ಲೈಟ್ ಕಲರ್ ಮ್ಯಾಚಿಂಗ್ ಮಾಡ್ಕೋತಾರೆ. ಸ್ವಲ್ಪ ಕಿಚನ್ಗೂ ಹಾಕ್ಬೋದು. ಕಿಚನ್ಗೂ ಹಾಕ್ಬೋದು ಸರ್, ಕಿಚನ್ ವಾಲ್ಗೂ ಹಾಕೋಬೋದು. ಇದು ವಾಲ್ಗೂ ಹಾಕೋಬೋದು. ಕಿಚನ್ ವಾಲ್, ಬಾತ್ರೂಮ್ ವಾಲ್, ಫ್ರಂಟ್ ಎಲಿವೇಶನ್ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಕ್ವಾಲಿಟಿ ಏನಿದೆ ಸರ್? ಇದು ಕ್ವಾಲಿಟಿ ಬೆಸ್ಟ್ ಇದೆ ಸರ್. ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಫ್ಲ್ಯಾಶ್ ಅಂತ. ಇದು ಪ್ರೈಸ್ ಏನು ಸರ್? ಇದು ಪ್ರೈಸ್ ನಿಮಗೆ 40 ರೂಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ, 75-80 ರೂಪೀಸಿಂದ. ಹೌದು ಸರ್. ಸ್ಕ್ವೇರ್ ಫೀಟ್. ಕೆಲವರು ಬಾಕ್ಸ್ ಲೆಕ್ಕನೂ ಸೇಲ್ ಮಾಡ್ತಾರೆ, ಕೆಲವರು ಸ್ಕ್ವೇರ್ ಫೀಟ್ ಲೆಕ್ಕನೂ ಸೇಲ್ ಮಾಡ್ತಾರೆ ಸರ್. ಇದು ಒಂದು ಪೀಸ್ ಆದರೆ ಎಷ್ಟಾಗ್ಬೋದು ಸರ್? ಒಂದು ಪೀಸಲ್ಲಿ ಒಂದು ಬಾಕ್ಸಲ್ಲಿ 2 ಪೀಸ್ ಬರುತ್ತೆ ಸರ್. ಸರ್ ಈಗ ಒಂದು ಪೀಸ್ಗೆ ಅಮೌಂಟ್ ಎಷ್ಟಾಗ್ಬೋದು ಸರ್? ಇದು ಪ್ರೈಸ್ ಅಮೌಂಟು ಇದು 50 ರೂಪೀಸ್ ಸ್ಕ್ವೇರ್ ಫೀಟ್ ಇದೆ. 400 ರೂಪೀಸ್ ಬಾಕ್ಸ್ ಬರುತ್ತೆ. ಒಂದು ಪೀಸು 400 ಬರುತ್ತೆ. 2 ಪೀಸ್ ತೊಗೊಂಡ್ರೆ 800 ಬರುತ್ತೆ. ಒಂದು ಬಾಕ್ಸಲ್ಲಿ 2 ಪೀಸ್ ಬರುತ್ತೆ, 800 ರೂಪೀಸ್ ಬಾಕ್ಸ್ ಬರುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಇರೋದೆ 500 ರೂಪೀಸ್ ಬಾಕ್ಸಿಂದ ಲೆಕ್ಕ ಇರುತ್ತೆ. ಅಲ್ಲಿ 1000 ರೂಪೀಸ್ 1200ವರೆಗೂ ನಿಮಗೆ ಬಾಕ್ಸ್ ಪ್ರೈಸ್ ಬರುತ್ತೆ. ಹಾಂ, ಅದು ಮೆಟೀರಿಯಲ್ ಯಾವ ಥರ ಬಾಕ್ಸ್ ಪ್ರೈಸ್ ಅದೇ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ ಸರ್? ಇದು ಗುಜರಾತಿಂದ ತೊಗೊಂಬಂದ್ರೆ ಇನ್ನೂ ಕಮ್ಮಿ ಬೀಳುತ್ತೆ. ಆದರೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದರೆ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತಲ್ಲ, ಹಂಗಾಗಿ. ಹೌದು ಸರ್. ವೆರೈಟೀಸ್ ನೋಡ್ಬೋದು ನೀವು. ಒಳ್ಳೆ ಕ್ವಾಲಿಟೀಸ್ ಇದೆ, ಒಳ್ಳೆ ಡಿಸೈನ್ ಇದೆ. ಸೊ ವೀಕ್ಷಕರೇ, ನೀವು ನೋಡ್ತಿರ್ಬೋದು ಒಂದು ಹಲವಾರು ಕಲರ್ ಅದ, ಒಂಥರ ಡಿಫ್ರೆಂಟಾಗಿ ಟೈಲ್ಸ್ಗಳಿದ್ದಾವೆ ಇಲ್ಲಿ ಅಲ್ವಾ ಸರ್? ಹೌದು ಸರ್. ಥರ ಡಿಫ್ರೆಂಟ್ ಟೈಲ್ಸ್, ಏನೋ ಒಂಥರ ಕಣ್ಣಿಗೆ ನೋಡೋಕ್ಕೂ ಒಂಥರ ಆಶ್ಚರ್ಯ ಅಂತ ರಿಫ್ಲೆಕ್ಟಿಂಗ್ ಇರುತ್ತೆ ಸರ್. ಹೌದು ಸರ್. ಇವು ಲೈಟಿಂಗ್ ಹಾಕಂದ್ರೆ ಒಳ್ಳೆ ಕಲರ್ ಕೊಡ್ತಲ್ಲ ಸರ್? ಹೌದು ಸರ್. ಇವಾಗ ಲೈಟಿಂಗ್ ಹಾಕಿದೀವಿ ನೋಡಿ, ಲೈಟಿಂಗಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದು ಮನೆಯಲ್ಲಿ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದು ಅದ್ಭುತವಾಗಿ ಡಿಸ್ಪ್ಲೇ ಮಾಡಿದ್ದೀವಿ ಅಷ್ಟೇ. ಡಿಸ್ಪ್ಲೇಯಲ್ಲಿ ನೀವು ಸೆಲೆಕ್ಷನ್ ಮಾಡಿಬಿಟ್ಟು ಫುಲ್ಲು ಇದು 4 ಪೀಸೇ ಹಾಕಿರೋದು. ಫುಲ್ಲು ರೂಮ್ಗೆ ಬಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಸರ್. ಅದು 4 ಪೀಸ್ ಸೇಮ್ ಇಲ್ಲ, ಇವೊಂಥರ ಡಿಫ್ರೆನ್ಸು. ಈ ಕಲರ್ ಬೇರೆ ಇದ್ರೆ ಈ ಕಲರ್ ನೋಡಿ, ಸ್ವಲ್ಪ ಡಿಸೈನ್ಸ್ ವೇರಿಯೇಷನ್ ಇರುತ್ತೆ ಸರ್. ಕಲರ್ ಒಂದೇ ಇರುತ್ತೆ, ಡಿಸೈನ್ಸ್ ವೇರಿಯೇಷನ್ ಕೊಟ್ಟಿರ್ತಾರೆ. ಲೈಕ್ ಲುಕ್ಗೆ ಚೆನ್ನಾಗಿರಲಿ ಅಂತ. ಒಂದು ಪೀಸಲ್ಲಿ ಲೈಕ್ ಒಂದು ಬಾಕ್ಸಲ್ಲಿ 1 ಪ್ರಿಂಟ್ ಬರೋಲ್ಲ, 2 ಪ್ರಿಂಟ್ಸ್ ಬರುತ್ತೆ. ಅದು ನಾವು ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೋಬೇಕು, ಅವಾಗ ಲುಕ್ ಇರುತ್ತೆ. ಒಂದೇ ಹಾಕೋರ್ ಮೇಲೆ ಡಿಫ್ರೆಂಟ್, ಅದು ಹಾಕೋರ್ ಮೇಲೆ ಡಿಫ್ರೆಂಟ್ ಸರ್. ನಾವು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಅದ್ಭುತವಾಗಿ ಕಾಣುತ್ತೆ, ಅದ್ಭುತವಾಗಿ ಕಾಣುತ್ತೆ. ಎಲ್ಲ ಒಂದೇ ಥರ ಪ್ರಿಂಟ್ ಬಂದರೆ ಆಮೇಲೆ ಸಿಮಿಲರ್ ಥರ ಕಾಣಿಸುತ್ತೆ, ಆಮೇಲೆ ಅದರಲ್ಲಿ ಡಿಸೈನ್ ಕಾಣಿಸಲ್ಲ, ಮನೆಯದು ಲುಕ್ ಬರೋಲ್ಲ. ಅದಕ್ಕೆ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. 4 ಪೀಸು ಡಿಫ್ರೆಂಟ್ ಬಂದರೆ ಅದು ಲುಕ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 1000 ವೆರೈಟೀಸ್ ಬರುತ್ತೆ. 1000 ವೆರೈಟೀಸ್ ಸರ್? ಇದು 1000ಗಿಂತನೂ ಜಾಸ್ತಿ ಬರುತ್ತೆ ಸರ್. ಒಂದು ಕಂಪ್ನಿಯಲ್ಲಿ 1000 ವೆರೈಟೀಸ್ ಬರುತ್ತೆ. ಇನ್ನು ಬೇರೆ ಕಂಪ್ನಿಯಲ್ಲಿ 2000 ವೆರೈಟೀಸ್ ಇರುತ್ತೆ. ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಗುಜರಾತ್ ಸರ್? ಇದು ಆಲ್ಮೋಸ್ಟ್ ಎಲ್ಲ ಗುಜರಾತ್ ಮೋರ್ವಿಯಿಂದಾನೇ ಬರೋದೆಲ್ಲ. ಗುಜರಾತ್ ಮೋರ್ವಿಯಿಂದಾನೆ. ಮತ್ತು ಬೇರೆ ಕಡೆಯಿಂದ ಇಲ್ಲೂ ಬರಲ್ವಾ? ಬೇರೆ ಕಡೆಯಿಂದ ಬರುತ್ತೆ, ಆದರೆ ಅಷ್ಟು ಬರಲ್ಲ ಸರ್. ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ, ಲೋ ಕ್ವಾಲಿಟಿಯಲ್ಲಿ ಇರುತ್ತೆ. ಎಲ್ಲ ಪ್ಲಾಂಟ್ ಇರುತ್ತೆ ಸರ್, ದೊಡ್ಡ ಪ್ಲಾಂಟ್ ಇರುತ್ತೆ, ದೊಡ್ಡ ಕಂಪ್ನೀಸ್ ಇರುತ್ತೆ. ಅಲ್ಲಿ ಕಜಾರಿಯಾ ಅದೆಲ್ಲ ಅಲ್ಲೇ ರೆಡಿ ಆಗುತ್ತೆ ಮೆಟೀರಿಯಲ್ಸ್. ನೀವು ನೋಡ್ಬೋದು ಡಿಫ್ರೆಂಟ್ ಲುಕ್ ಇದೆ. ಇದು ಡಿಸೈನ್ ಇದೆ. ಬಾತ್ರೂಮ್ಗೆ ಫುಲ್ ಹಾಕಿದ್ರೆ ಸೂಪರ್ ಆಗಿರುತ್ತೆ. ವಾಲ್ಗೆ, ರೂಮ್ಗೆ ಹಾಕಿದ್ರೆ ಸಖತ್ತಾಗಿದೆ. ವೈಟಲ್ಲಿ ಏನೋ ಒಂಥರ ಮಿಕ್ಸ್ ಆದಂಗೆ ಆ ಕೇಕ್ ಒಂಥರ ಗಜಿಬಿಜಿ ಮಾಡ್ತಾರಲ್ಲ. ಹೌದು ಸರ್, ಆ ರೀತಿ ಅಲ್ಲ? ಹೌದೌದು. ಥರ ಎದುರುಗಡೆ ಬಂದರೆ ಮನೆಯಿಂದ ಎದುರುಗಡೆ ಏನಾದರೂ ಫ್ರಂಟ್ ಹಾಕಿಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ. ಎಲಿವೇಶನ್ಗೆ ಹಾಕಿದ್ರೆ ಸೂಪರಾಗಿ ಕಾಣಿಸುತ್ತೆ. ಮನೆ ಮುಂದೆ ಎಲಿವೇಶನ್ ಇದೆ, ಅದಕ್ಕೆಲ್ಲ ಹಾಕಿದ್ರೆ ಸೂಪರಾಗಿ ಲುಕ್ ಬರುತ್ತೆ ಇದು. ಹೌದು. ಇದಕ್ಕೆಲ್ಲ ಬಾರ್ಡ್ರ್ ಎಲ್ಲ ಕೊಡಬಾರ್ದು. ಇದು ಮ್ಯಾಚಿಂಗ್ ಪ್ಯಾಟರ್ನ್ ಇದೆ, ಅದಕ್ಕೆ ಸಿಮಿಲರ್ ಆಗಿ ಒಂದೇ ಥರ ಹಾಕಿದ್ರೆ ಲುಕ್ ಚೆನ್ನಾಗಿ ಬರುತ್ತೆ ಸರ್. ಸ್ವಲ್ಪ ನೋಡಿ ಸರ್, ನೀವು ಒಂದು ಅದ್ಭುತವಾಗಿ ಜೋಡಿಸಿದ್ರೆ ಒಂಥರ ಡಿಸೈನ್ ಒಂದು ಕಡೆ ನೋಡಿ ಸರ್. ಕಂಪ್ನಿಗೆ ಅದೇ ಥರ ರೆಡಿ ಮಾಡ್ತಾರಲ್ಲ, ಬುಕ್ ಮ್ಯಾಚ್ ಥರ. ಎಂಡ್ಲೆಸ್ ಗ್ರನ್ಸ್ ಬರುತ್ತೆ. ಇದರಲ್ಲಿ ಯೂನಿಫಾರ್ಮ್ ಮೆಟೀರಿಯಲ್ಲು ಬರುತ್ತೆ. ಯೂನಿಫಾರ್ಮ್ ಅಂದರೆ ನಿಮ್ಗೆ ಒಂದೇ ಥರ ಇರುತ್ತೆ, ಅದರಲ್ಲಿ ಏನು ಮ್ಯಾಚಿಂಗ್ ಮಾಡೋದು ಬರ ಹೆಂಗೆ ಬೇಕಾದರೂ ಹಾಕ್ಕೋಬೋದು ನೀವು. ಇದು ಬುಕ್ ಮ್ಯಾಚಿಂಗ್ ಪ್ಯಾಟರ್ನ್ ಬರುತ್ತೆ. ಗ್ರನ್ಸ್ ಕಂಟಿನ್ಯೂಟಿ ಮ್ಯಾಚಿಂಗ್ ಬರುತ್ತೆ. ಎಂಡ್ಲೆಸ್ ಗ್ರನ್ಸ್ ಬರುತ್ತೆ. ಇದರಲ್ಲೂ 1000 ವೆರೈಟೀಸ್ ಬರುತ್ತೆ ನಿಮಗೆ. ಹೌದು ಸರ್. ಲೈಟ್ ಗ್ರೇ, ಡಾರ್ಕ್ ಗ್ರೇ ಎಲ್ಲ ಬರುತ್ತೆ ಇದರಲ್ಲಿ. ಒಂಥರ ಹೆಂಗಂದ್ರೆ ಅದು 3D ಥರ ಬರುತ್ತೆ. 3D ಒಂಥರ 3D ಫೋಟೋ ನೋಡಿದ್ರೆ ಮೇಲ್ಗಡೆ ಗ್ಲಾಸ್ ಗೀಸ್ ಇದೆ ಏನಪ್ಪ ಒಂಥರ. ಹೌದು ಗ್ಲಾಸ್ ಫಿನಿಶೇ ಬರುತ್ತೆ ಇದೆಲ್ಲ. ಹೌದು.
ಇದರಲ್ಲಿ ಮ್ಯಾಟ್ ಫಿನಿಶು ಬರುತ್ತೆ, ವುಡನ್ ಫಿನಿಶು ಬರುತ್ತೆ, ಇದರಲ್ಲಿ ಕಾರ್ವಿನ್ ಸೀರೀಸು ಬರುತ್ತೆ. ಇದರಲ್ಲಿ ಇನ್ನೂ 4-5 ವೆರೈಟೀಸ್ ಇದೆ. ಇನ್ನೊಂಥರ ನೋಡಿದ್ರೆ ಒಂಥರ ಕಾಲು ಇಡೋಕೆ ಒಂಥರ ಏನೋ ಹೊಡೆದ್ಬಿಟ್ಟಿದೆ ಒಂಥರ. ಹೌದು ಸರ್, ಅದರ ಡಿಸೈನ್ ಇದೆ. ಈ ಥರ ಡಿಸೈನ್ ಬಂದ್ರೆ ಲುಕ್ ಇರುತ್ತೆ. ಹಾಂ, ಲೈಕ್ ನ್ಯಾಚುರಲ್ ಮಾರ್ಬಲ್ ಬರುತ್ತೆ. ನೋಡಿ ಹಿಂಗೆ ಸಿಗೋ ಥರ ಇದೆ ಅಲ್ಲ, ಹಿಂಗೆ ಕಾಲಿಟ್ರೆ ಅಲ್ಲಿ ಕಚ್ಕೊಂಡ್ಬಿಡೋದು ಅಂತಾರೆ. ಹೌದು, ಗ್ಲಾಸ್ ಹೊಡೆದೋಗಿರೋ ಥರ. ಗ್ಲಾಸ್ ಅದೇ ಅಂತ ಇದೀನಿ. ಯಾವುದು ಓಲ್ಡ್ ಕಲರ್ ಒಂಥರ ಅನಿಸ್ತಾರೆ ಸರ್. ಸರ್ ಇದು ಡಾರ್ಕ್ ಕಲರ್, ಲೈಕ್ ಇದ್ರ ಜೊತೆ ವೈಟ್ ಮ್ಯಾಚಿಂಗ್ ಮಾಡಿದ್ರೆ ಸೂಪರಾಗಿ ಲುಕ್ ಬರುತ್ತೆ. ವೈಟಲ್ಲಿ ಗ್ರೇ ಪ್ಯಾಟರ್ನ್ ಬರುತ್ತೆ, ಆ ಥರ ಹಾಕಿದ್ರೆ ಇದು ಮ್ಯಾಚಿಂಗ್ ಪ್ಯಾಟರ್ನ್ಸ್ ಬರುತ್ತೆ. ಒಂದೇ ಕಲರ್ ಹಾಕಿದ್ರೆ ನಿಮಗೆ ಲುಕ್ ಡಿಫ್ರೆಂಟ್ ಇರುತ್ತೆ. ಸೊ ಇದರಲ್ಲೂ ಡಿಸೈನ್ ಆಗಿದೆ. ಡಿಸೈನ್ ಬರುತ್ತೆ ಸರ್. ಎಷ್ಟು ವೆರೈಟಿ ಸರ್ ಇಲ್ಲಿ? ಇದರಲ್ಲಿ ಸಾವಿರಾರು ವೆರೈಟಿ ಬರುತ್ತೆ ಸರ್. ಸಾವಿರಾರು ವೆರೈಟಿ ಸರ್, ಪ್ರತಿಯೊಂದರಲ್ಲಿ ಡಿಫ್ರೆಂಟ್ ವೆರೈಟಿ ಇದೆ. ಇದು ಎಲಿವೇಶನ್ಗೆ ಹಾಕ್ಕೋಬೋದು ನೀವು, ಇದು ಬಾತ್ರೂಮ್ಗೆ ಹಾಕ್ಬೋದು, ಹೈಲೈಟರು ಲೈಟ್ ಕಲರ್ ಆ ಥರ ಹಾಕ್ಬೋದು. ಇದೊಂಥರ ಬೇರೆ ಇದೆ ನೋಡಿ ಸರ್. ಈ ಮ್ಯಾಚಿಂಗ್ ಪ್ಯಾಟರ್ನ್ ಕೊಟ್ಟಿದ್ದೀವಿ ನಾವು. ಲೈಕ್ ಇಲ್ಲಿ ಡಾರ್ಕ್ ಕಲರ್ ಹೈಲೈಟರ್ ಇದು ಹಾಕ್ಕೋಬೋದು, ಅದ್ರ ಜೊತೆ ಲೈಟ್ ಕಲರ್ ಇದು ಮ್ಯಾಚಿಂಗ್ ಆಗುತ್ತೆ. ಒಂದೊಂದು ಸಪ್ರೇಟ್ ಆ ರೀತಿ. ಹೌದು, ಈ ಥರ ಹಾಕ್ಬೋದು ನೀವು. ನೆಕ್ಸ್ಟು ಇದು ಬ್ರೇಷಿಯಾ ಪ್ಯಾಟರ್ನ್ ಬರುತ್ತೆ. ಇದು ಮಾರ್ಬಲಲ್ಲಿ ಬ್ರೇಷಿಯಾ ಅಂತ ಪ್ಯಾಟರ್ನ್ ಬರುತ್ತೆ. ಅದೇ ಥರ ಟೈಲಲ್ಲಿ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇದರಲ್ಲಿ ಸೇಮ್ ಇಟಾಲಿಯನ್ ಲುಕ್ ಇರುತ್ತೆ. ಇಟಾಲಿಯನ್ ಅದೇ ಲುಕ್ ಒಂಥರ. ಹೌದು, ಇಂಡಿಯಾ ಮ್ಯಾಪು ವರ್ಲ್ಡ್ ಮ್ಯಾಪ್ ಥರ ಅಲ್ಲ, ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಸರ್ ಇದರಲ್ಲಿ. ಅದೇ ಸರ್ ನೋಡಿ, ವರ್ಲ್ಡ್ ಮ್ಯಾಪ್ ಥರ ಒಂಥರ. ಹೌದು, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರುತ್ತೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮಾಡಿಬಿಟ್ಟು ಮೇನ್ ಕಾಂಬಿನೇಷನ್ ಕಲರ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು. ಹೌದು. ಇಂಜಿನಿಯರ್ ಇರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ ಸರ್ ಯಾವುದಕ್ಕೆ ಯಾವ್ದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಅವ್ರ ಕಲರ್ ಚಾಯ್ಸ್ ಮಾಡಿಬಿಟ್ಟು ಕಸ್ಟಮರ್ ಚಾಯ್ಸು ನೋಡ್ತಾರೆ, ಅವ್ರ ಚಾಯ್ಸು ನೋಡ್ತಾರೆ. ಏನು ಸಮುದ್ರ ಅಲೆಗಳು ಬರ್ತಾ ಇದೆ ಸರ್. ಹೌದು, ಅಲೆಗಳಲ್ವ, ಡಿಫ್ರೆಂಟ್ ಲುಕ್ ಇದೆ. ಇದ್ರಲ್ಲಿ ನೋಡ್ಬೋದು ನೀವು, ಬೇಜಾನ್ ವೆರೈಟೀಸ್ ಬರುತ್ತೆ. ಇದು ಸಾಕಾಗಿದೆ ಸರ್. ಇದು ಬೇರೆ ಡಿಸೈನು, ಇದು ಬೇರೆ ಡಿಸೈನು. ಲೈಕ್ ಮ್ಯಾಚಿಂಗ್ ಪ್ಯಾಟರ್ನ್ ಇರುತ್ತೆ ಸರ್. ಸೇಮ್ ಅಲ್ಲ ಸರ್, ಥಿಕ್ನೆಸ್ ಎಲ್ಲ ಸೇಮ್ ಇರುತ್ತೆ ಸರ್. ಕ್ವಾಲಿಟಿ ಎಲ್ಲ ಒಂದೇ ಇರುತ್ತೆ, ಬರೀ ಕಲರ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಕಲರ್ ಡಿಫ್ರೆನ್ಸ್ ಬರುತ್ತೆ. ಪ್ರೈಸ್ ಎಲ್ಲ 50, 55, 60, 65, 70 ಆ ಥರ ರೇಂಜ್ ಇರುತ್ತೆ. ಆ್ಯಕ್ಚುಲಿ 30 ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ಅದು ಕ್ವಾಲಿಟಿ ಬೈಸು, ಕಂಪ್ನಿ ಬೈಸು ರೇಟ್ ಫಿಕ್ಸ್ ಇರುತ್ತೆ ಇದರದ್ದು. ಲೈಕ್ ಕಜಾರಿಯಾಗಿ ಹೋದ್ರೆ ನೀವು 70, 80 ರುಪೀಸ್ ರೇಂಜು ಇರುತ್ತೆ, 100 ರುಪೀಸ್ ರೇಂಜು ಇರುತ್ತೆ. ಆ ಥರ ಇದು ನೀವು ನೋಡ್ಬೋದು. ಇದು ಹೈಲೈಟರು, ಡಾರ್ಕ್ ಕಲರ್ಸು, ಲೈಟ್ ಕಲರ್ಸು ಬೇಜಾರು ಜಾಸ್ತಿ ಇದೆ ಬಳಸ್ತಾ ಇದ್ದಾರೆ. ಹೌದು ಸರ್. ಕೆಲವೊಂದು ಗೃಹ ಪ್ರವೇಶಗಳಿಗೆ ಹೋದಿದ್ರೆ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಇದರಲ್ಲಿ ಬಾತ್ರೂಮ್ಗೆ ಹಾಕಿರೋದು ಈ ಥರ ಹಾಕ್ತಾರೆ. ಬಾತ್ರೂಮ್ಗೆ ಹಾಕಿರೋದು ಇದು ನೋಡ್ಬೋದು ನೀವು. ಡಾರ್ಕ್ ಲೈಟ್ ಕಾಂಬಿನೇಷನ್ ಯಾವ ಥರ ಮಾಡಿದ್ದಾರೆ. ಹೈಲೈಟ್ರ್ ಈ ಥರ ಕೊಡ್ಬೋದು ನೀವು, ಅದ್ರ ಜೊತೆಗೆ ಲೈಟ್ ಕಲರ್ಸ್ ಈ ಥರ ಕೊಡ್ಬೋದು. ಬ್ಲೂ ಕಲರ್ ಇದೆಯಲ್ಲ ಸರ್, ಅದು ಹೈಲೈಟ್ರ್ ಇದೆ. ಮಿಕ್ಕಿ 3 ವಾಲ್ಸ್ಗೆ ಲೈಟ್ ಕಲರ್ಸ್ ಹಾಕ್ಕೋಬೋದು. ಒಳ್ಳೆ ಅದ್ಭುತವಾಗಿ ಡಿಸೈನ್ ಮಾಡೋದು ನೋಡಿ ಸರ್. ಹೌದು ಸರ್, ಬಟ್ ತೊಗೊಂಡು ಹೋಗೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದು ಡಿಸೈನ್ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡೋಗೋದು ಇಂಪಾರ್ಟೆಂಟ್ ಇರುತ್ತೆ ಸರ್. ಈಗ ತೊಗೊಂಡು ಹೋಗ್ಬಿಡ್ತಾರೆ ಕೆಲವೊಬ್ಬರು ಅಲ್ಲ ಸರ್. ಕೆಲವೊಬ್ರು ತೊಗೊಂಡು ಹೋಗ್ತಾರೆ, ಬಟ್ ಡಿಸೈನ್ ಚೆನ್ನಾಗಿಲ್ಲ, ಮ್ಯಾಚಿಂಗ್ ಮಾಡೋಕ್ಕಾಗಲ್ಲ ಸರ್. ಹೌದೌದು, ಪರ್ಫೆಕ್ಟ್ ಮ್ಯಾಚಿಂಗ್ ಮಾಡ್ಕೋಬೇಕು, ಪರ್ಫೆಕ್ಟ್ ಇದು ಹಾಕ್ಕೋಬೇಕು, ಆವಾಗ ನಿಮಗೆ ಮ್ಯಾಚಿಂಗ್ ಲುಕ್ ಬರೋದು. ಇದು ಲೈಕ್ ಡಾರ್ಕ್ ಲೈಟ್ ಕಾಂಬಿನೇಷನ್ ಈ ಥರ ನಾವು ಮ್ಯಾಚ್ ಮಾಡಿಕೊಡ್ತೀವಿ. ಆಮೇಲೆ ಫಿಟ್ಟಿಂಗ್ ಆದಮೇಲೆ ನಿಮಗೆ ಮೊಬೈಲಲ್ಲಿ ವಿಡಿಯೋ ತೋರಿಸಿದೆ ಆ ಥರ ಲುಕ್ ಬರುತ್ತೆ ನಿಮಗೆ. ಸೆಂಟ್ರಲ್ ಮಿರರ್ ಹಾಕೊಂಡು, ಹೌದು ಸರ್, ಆ ರೀತಿ ಕಟಿಂಗ್ ತೊಗೊಂಡು. ರೈಟ್ ಸರ್. ತುಂಬ ಡಿಸೈನ್ಸ್ ಬರುತ್ತೆ ಸರ್ ಇದರಲ್ಲಿ. ಇವಾಗ ಇದು 9 mm ಥಿಕ್ನೆಸ್ ಬರುತ್ತೆ. 10 mm ಹೇಳ್ತಾರೆ, ಆದರೆ 9 mm ಥಿಕ್ನೆಸ್ ಬರುತ್ತೆ ಇದರಲ್ಲಿ. 15 mm ಥಿಕ್ನೆಸ್ದು ಬಂದಿದೆ ಇವಾಗ. ಅದು ಅನ್ಬ್ರೇಕೇಬಲ್ ಇರುತ್ತೆ, ಸ್ಟೇನ್ ಫ್ರೀ ಇರುತ್ತೆ. ಇವಾಗ ಜಾಸ್ತಿ ಅದೇ ಆಗ್ತಾ ಇರೋದು ಇವಾಗ, ಇಟಾಲಿಯನ್ ಲುಕ್. ಇದು ನೋಡಿ ಸರ್,
ಇದು ನಿಮಗೆ 15 mm ಥಿಕ್ನೆಸ್ ಟೈಲ್ಸ್ ಇದೆ. ಇದು ಅನ್ಬ್ರೇಕಬಲ್ ಬರುತ್ತೆ. ಇದು ಗುಜರಾತ್ದು ಇದೆ. ಇಟಾಲಿಯನ್ ಲುಕ್ ಇರುತ್ತೆ. ಫಿಟ್ಟಿಂಗ್ ಆದಮೇಲೆ ಗೊತ್ತಾಗಲ್ಲ ಇಟಾಲಿಯನ್ ಹಾಕಿದ್ದೀರಾ ಸ್ಮಾರ್ಟ್ ಮಾರ್ಬಲ್. ಇಟಾಲಿಯನ್ ಜೊತೆ ಕಂಪ್ಯಾರಿಸನ್ಗೆ ಇದು ಕೊಟ್ಟಿದ್ದಾರೆ. ಸೇಮ್ ಇಟಾಲಿಯನ್ ಲುಕ್ ಇರುತ್ತೆ. 15 mm ಥಿಕ್ನೆಸ್ ಇರುತ್ತೆ. ಫುಲ್ ಬಾಡಿ ಇರುತ್ತೆ. ಇದು ಮೋಲ್ಡಿಂಗ್, ನೋಸಿಂಗ್, ಡ್ರಿಲ್ಲಿಂಗ್, ಕಟ್ಟಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ. ಸೇಮ್ ಬರುತ್ತೆ. ಗ್ರಾನೈಟ್ ಥರ ಯೂಸ್ ಮಾಡ್ಬೋದು. ಮತ್ತು ಲೈಫ್ ಲಾಂಗ್ ಇರುತ್ತೆ. ಸ್ಟೇನ್ ಫ್ರೀ ಇರುತ್ತೆ. ಇದು ಏನು ಬಿದ್ರೂ ಅಬ್ಸರ್ವೇಷನ್ ಇರೋಲ್ಲ. ಗ್ರಾನೈಟ್ ಇದ್ದರೆ ನೀವು ಇಮಿಡಿಯೇಟ್ಲಿ ಕ್ಲೀನ್ ಮಾಡೋದು ಸ್ವಲ್ಪ ನಾವು ಮೇಂಟೆನೆನ್ಸ್ ಇರುತ್ತೆ ಸರ್. ಇದರಲ್ಲಿ ಮೇಂಟೆನೆನ್ಸ್ ಸರ್ ನಮ್ಮ ಕರ್ನಾಟಕ ಜಾಸ್ತಿ ಸರ್. ಹೌದು ಸರ್. ಕೇರಳ, ತಮಿಳ್ನಾಡು ಬರ್ತಾರೆ. ಆದರೆ ಸ್ಯಾಟರ್ಡೇ ಸಂಡೇ ಅವ್ರಿಗೆ ರಜೆ ಇದ್ದಾಗ ಬರ್ತಾರೆ. ಅವರು ತುಂಬ ತೊಗೊಂಡೋಗ್ತಾರೆ. ಆದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಜಾಸ್ತಿ ಸೇಲ್ ಆಗುತ್ತೆ. ನಮ್ಮದು ಲೋಕಲ್ ಜಾಸ್ತಿ ಸೇಲಿಂಗ್ ಸರ್. ಸೊ ಸ್ಪೆಷಲಿ ಕರ್ನಾಟಕಕ್ಕೆ. ಹೌದು ಸರ್. ಕರ್ನಾಟಕದವ್ರು ಜಾಸ್ತಿ ಬಂದು ತೊಗೊಂಡೋಗ್ತಾರೆ. ಹೌದು ಸರ್. ಕೆಲವು ಶೋರೂಮ್ಸ್ ಇರುತ್ತೆ, ಅಲ್ಲಿ ಕೇರಳ ಕಸ್ಟಮರ್ಸೇ ಜಾಸ್ತಿ ಇರ್ತಾರೆ. ಒಬ್ಬರಿಗೆ ಕರ್ನಾಟಕ ಲೈಕ್ ನಮ್ಮ ಶೋರೂಮಲ್ಲಿ ಲೋಕಲ್ ಜಾಸ್ತಿ. ಸೊ ಮುರಳಿ ಗ್ರಾನೈಟ್ಸ್ ಆ್ಯಂಡ್ ಮಾರ್ಬಲ್ಸ್ಗೆ ಕರ್ನಾಟಕ ಕಸ್ಟಮರ್ ಜಾಸ್ತಿ. ಹೌದು ಸರ್. ಗ್ರೆನ್ಸ್ ಎಲ್ಲ ರಿಫ್ಲೆಕ್ಟಿಂಗ್ ಇರುತ್ತೆ. ಲೈಕ್ ಮ್ಯಾಟು ಇರುತ್ತೆ, ಗ್ರೆನ್ಸ್ ರಿಫ್ಲೆಕ್ಟಿಂಗು ಇರುತ್ತೆ. ರಿಫ್ಲೆಕ್ಟಿಂಗ್ ಇದೆ. ಇದು ಜಾರದು ಇಲ್ಲ. ಮನೆಗೆ ಹಾಕಿದ್ರೆ ಜಾರಲ್ಲ. ಮನೆಗೆ ಅಜ್ಜ ಅಜ್ಜಿ ಓಡಾಡೋದಕ್ಕೆ ಅದಕ್ಕೆ ಫ್ಲೋರಿಂಗ್ ಇದು ಹಾಕೋಬೋದು ನೀವು. ಇದು ಚೆನ್ನಾಗಿರುತ್ತೆ. ಓಡಾಡೋಕ್ಕೆ ಜಾರಲ್ಲ. ಇದು ಮಲ್ಕೊಳ್ಳೋಕ್ಕೆ ಹಂಗೆ ಆಟ ಆಡೋಕ್ಕೆ. ಚಿಕ್ಕ ಮಕ್ಕಳು ಆಟ ಆಡಿದ್ರೆ ನೀರು ಬಿದ್ದೋದ್ರೂ ನೀವು ಆರಾಮಾಗಿ ಆಟ ಆಡಿದ್ರೆ ಜಾರಲ್ಲ. ಇದರಲ್ಲಿ ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲ, ಒಂಥರ ಹಾಸಿಗೆ ದಿಂಬು ಏನು ಬೇಡ, ಹಂಗೆ ಮಲ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅಂತ. ಚೆನ್ನಾಗಿರುತ್ತೆ ಅಲ್ವಾ? ರೈಟ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮುರಳಿ ಗ್ರಾನೈಟ್ಸ್ ಆ್ಯಂಡು ಮಾರ್ಬಲ್ಸ್ ಒಂದು ಅದ್ಭುತವಾದ ಟೈಲ್ಸ್ಗಳು, ಗ್ರಾನೈಟ್ಗಳು ಮತ್ತು ಮಾರ್ಬಲ್ಸ್ಗಳು ಒಂದು ಅತ್ಯುತ್ತಮ ರೇಟು, ಕ್ವಾಲಿಟಿ, ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿದೆ ರೇಟು. ಇದಿಷ್ಟು ಈ ವೀರ್ ಸಿಂಗ್ ಅವರ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಸರ್ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕ್ಯಾಮ್ರಾಮ್ಯಾನ್ ಸ್ವಪ್ನಿಲ್ ಜೊತೆ ಈರಣ್ಣ, ಆಲ್ಮ ನ್ಯೂಸ್ ಬೆಂಗಳೂರು. ರತ್ನಮಣಿ ಎಕ್ಸ್ಪೋರ್ಟ್ನಲ್ಲಿದ್ದೀವಿ. ಇಲ್ಲಿ ಸೇಲ್ಸ್ಮ್ಯಾನ್ ಆಗಿರುವ ವೀರೇಂದ್ರ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಅವ್ರ ಹತ್ರನೇ ಮಾಹಿತಿ ಕೇಳ್ಕೊಂಬರೋಣ. ಅವ್ರ ಹತ್ರ ಯಾವ್ಯಾವ ಕಲ್ಲುಗಳಿದ್ದಾವೆ, ಯಾವ ಗ್ರಾನೈಟ್ಸು ಮತ್ತು ಸ್ಟೈಲ್ಸು, ಅವ್ರ ಹತ್ರನೇ ಏನಂತ ಕೇಳ್ಕೊಂಬರೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ಯಾವ್ಯಾವ ಸ್ಟೇಟ್ಗಳು, ಎಷ್ಟು ಸ್ಟೇಟ್ಗಳ ಕಲ್ಲುಗಳಿದ್ದಾವೆ ಸರ್ ಇಲ್ಲಿ? ಎಲ್ಲಿ ಗ್ರಾನೈಟ್ ಸರ್? ರಾಜಸ್ಥಾನ್ದು ಇದೆ, ಒಡಿಸ್ಸಾದು ಇದೆ, ಆಂಧ್ರದು ಇದೆ, ಇದು ನಾರ್ವೆದು ಇದೆ, ಎಲ್ಲ ಇದೆ. ಹೌದು. ಸರಿ, ಒಂದೊಂದು ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ಕೋಬೋದು ಬನ್ನಿ ಸರ್. ಬನ್ನಿ. ಇಷ್ಟೊಂದೆಲ್ಲ ಸರ್ ರಾಜಸ್ಥಾನ್ದು. ಹಾಂ ಸರ್, ಇದು ರಾಜಸ್ಥಾನ್ದು. ಆಮೇಲೆ ಇದು ರಾಜಸ್ಥಾನ್ದು ಇದೆ. ಇದು ರಾಜಸ್ಥಾನ ಸರ್. ಇದ್ರದ್ದು ಏನು ಸರ್ ಪ್ರೈಸು? ಇದೆ ಸರ್ 100 rupees. 100 rupees. ಇದು ಏನು ಸರ್ ಇದ್ರದ್ದು? ವೆನ್ ಥಿಂಗ್ಸು 10/3 ನಾರ್ಮಲ್ 17 mm ಬರುತ್ತೆ. ಹಾಂ. ಇದು ಆಂಧ್ರ ಕಲ್ಲಿದೆ. ಇದು ಆಂಧ್ರ ಅನ್ಕೊಂಡು. ಆಂಧ್ರ ಕಲ್ಲು. ಇದ್ರದ್ದು ಏನು ಸರ್ ಪ್ರೈಸ್? 75 rupees. 95 ಸರ್. ಇದು ನೋಡಿ 85 rupees ಆಂಧ್ರ. ಇದು 85. ಇದು ಆಂಧ್ರ ಕಲ್ಲು. ಇದು ಓಹೋ, ಒಳ್ಳೆ ಕಟ್ಮಸ್ತಾಗಿದೆ. ಇದೆ ಸರ್. ಹಾಂ. ಇದು ಎಲ್ಲ ಹಾಕ್ಬೋದು ಸರ್? ಇದು ಫ್ಲೋರಿಂಗ್ ಸರ್. ಇದು ಫ್ಲೋರಿಂಗೆ. ಹಾಂ ಸರ್. ನಿಮ್ಮ ಕಿಚನ್ಗೆ ಹಾಕೋದೇನಿಲ್ವಾ? ಕಿಚನ್ ಕಡೆ ಹಾಕೋ. ನೆಕ್ಸ್ಟ್ ಸೈಡ್ ಇದೆ, ಬ್ಲ್ಯಾಕ್ ಕಲರ್ ಬರುತ್ತೆ. ಕಿಚನ್ ಬ್ಲ್ಯಾಕ್ ಕಲರ್ ಬರುತ್ತೆ. ಇದು ನೋಡಿ ಕುಪ್ಪಂ. ಇದು ಯಾವ ಸರ್? ಇದು ಕುಫಮ್. ಇದರ ಹೆಸರು ಕುಫಮ್ ಸ್ಟೋನ್ ಇದು. ಓಹೋ. ಇದು ಯಾವುದು? ಇದು ಆಂಧ್ರದ. ಇದು ಆಂಧ್ರ. ಆಂಧ್ರ ಕಲ್ಲು ಕುಫಮ್ ಅಂತ. ಇದ್ರ ಪ್ರೈಸ್ ಏನು ಸರ್? ಸ್ಟಾರ್ಟಿಂಗ್ ಪ್ರೈಸ್? ಹಾಂ, 70 ಪ್ರೈಸು. ಇದು ಒಂದು ಪೀಸ್ ಆದರೆ ಎಷ್ಟು ಬೀಳುತ್ತೆ ಸರ್ ಇದು? ಇದು ಸರ್ ಒಂದು ಪೀಸ್ ನಾರ್ಮಲಿ ಬೇಕಂದ್ರೆ 3000 rupees ಬರುತ್ತೆ. 3000. ಏನು ಸರ್ ಇದ್ರದ್ದು ವೆಂತ್ ಎಷ್ಟಿದೆ ಸರ್? ಇದು ಥಿಂಗ್ಸು 11/3. ಥಿಂಗ್ಸು 70 mm. ನಾರ್ಮಲ್ ಆಗಿ 17 ಅಥವಾ 18 mm ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದು ಯಾವ್ದು ಸರ್? ಇದು ಆಂಧ್ರ. ಇದು ಏನು ಸರ್ ಇದ್ರದ್ದು? 75 rupees ಪ್ರೈಸ್ ಇದೆ. ಯಾವ ಕಂಪ್ನಿ ಸರ್ ಇದು? ಕಂಪ್ನಿ ಬರಲ್ಲ ಸರ್. ಇಲ್ಲೋ ಯಾವ್ದು ಎಕ್ಸ್ಪೋರ್ಟ್ ಇದೆ ಸರ್? ರತ್ನಮಣಿ ಎಕ್ಸ್ಪೋರ್ಟ್ಸ್. ಅಲ್ಲ, ಇದು ಕಲ್ಲು ಹೆಸರು ಏನಂತ? ಇದು ಸತ್ವಾರಿ. ಇದು ಆಂಧ್ರ ಕಲ್ಲು. ಇದ್ರದ್ದು ಏನು ಸರ್ ಪ್ರೈಸು? 75 rupees. ಇದೆಲ್ಲ ಬುಕ್ ಮ್ಯಾಚ್ ಪ್ಯಾಟರ್ನ್ ಬರೋದು, ಇಲ್ಲ ರ್ಯಾಂಡಮ್ ಟು ರ್ಯಾಂಡಮ್ ಮ್ಯಾಚ್ ಆಗುತ್ತೆ. ಹಾಂ. ಇದು ಯಾವ್ದು ಸರ್? ಇದು ಹೈದರಾಬಾದ್ ಕ್ರೀಮ್ನಾಗ. ಇದ್ರ ಹೈದರಾಬಾದ್. ಇದ್ರದ್ದೇನು ಸರ್ ಥಿಂಗ್ಸು? ಅದೇ 17 mm. ಇದೇ ಬರೋದು ಸರ್. ಹೈಟು ಲೆಂತ್ 3/10. ಏನು ಸರ್ ಪ್ರೈಸ್ ಇದ್ರದ್ದು? ಇದು ಸರ್ 75 rupees.
ಸರ್ ಇದು 75 ರುಪೀಸ್ ಅಂತೆ, ಹೈದರಾಬಾದ್ ಕಲ್ಲು, ಒಳ್ಳೆ ಕಟ್ಮಸ್ತಾಗಿದೆ. ಮನೆಗೆ ಯೂಸ್ ಮಾಡೋದು, ಪಾರ್ಕಿಂಗ್ ಯೂಸ್ ಮಾಡೋದು, ಇದು ಜಾಸ್ತಿ ಇಲ್ಲಿ ಬಚ್ಚಲ ಮನೆಗೆ ಯೂಸ್ ಆಗುತ್ತೆ. ಜಾಸ್ತಿ ಇದು ಜಾಸ್ತಿ ಇದೆನಾ ಸರ್? ಹಾಂ, ಇದು ಜಾಸ್ತಿ ತಗೊಳ್ತಾ. ಇದು ಆಮೇಲೆ ಇನ್ನೊಂದು ಸಿರಾಗರೆ ಬರುತ್ತೆ, ಸಿರಾಗರೆ ಸೇಮ್ ಮತ್ತೆ ಫಿನಿಶಿಂಗ್ ಸಿರಾಗರೆ ಬರುತ್ತೆ. ಸಿರಾಗರೆನೇ ಇದೆ, ಸಾದಲ್ಲಿ ಇದೆ, 3 ಕಲರ್ಸ್ ಇದೆ ಇದರಲ್ಲಿ, 3 ಆಪ್ಷನ್ ಇದೆ. 3 ಕಲರ್ಸ್ ಇದೆ ಸರ್. 3 ಕಲರ್ಸ್ ಇದೆ. ಸರ್ ಪ್ರೈಸ್ ಅದು ಸರ್ ಪ್ರೈಸ್ 85 ಇಂದ ಸ್ಟಾರ್ಟ್ ಇದೆ, 85 ಇಂದ 120 ರುಪೀಸ್ ಸ್ಟಾರ್ಟ್ ಇರುತ್ತೆ ಸರ್. ಇದು ನೋಡಿ, ಇದು ರಾಜಸ್ಥಾನ್ ಮೆಟಲ್, ಇದು ರಾಜಸ್ಥಾನ್, ಅದು ಲಪೋತ್ರಾ. ಏನು ವೆರೈಟಿ ಆಗಿದೆ ಸರ್ ಇದು? ಹಾಂ, ಫುಲ್ ನಂಬರ್ 1 ಮೆಟಲ್ ಇದೆ. ನಂಬರ್ 1 ಸರ್. ನಂಬರ್ 1 ಲೈಟ್ ಕಲರ್ಸ್ ಇದೆ, ಹಾರ್ಡ್ ಮೆಟಲ್ ಇದೆ. ಇದು ಎಲ್ಲ ಹಾಕ್ಬೋದು ಸರ್? ಅದು ಸ್ಟೆಪ್ಸ್ಗೆ ಸರ್, ಸ್ಟೆಪ್ಸ್ಗೆ ಯೂಸ್ ಮಾಡೋದು. ಸ್ಟೆಪ್ಸ್ಗೆ, ಪಾರ್ಕಿಂಗ್ಗೆ, ಹಾಂ, ಮೆಟಲ್ಗೆ ಹಾಕ್ಬೋದು ಸರ್. ಒಳ್ಳೆ ಅದ್ಭುತ ಕಟ್ಮಸ್ತಾಗಿದೆ ಕಲ್ಲು. ಹಾಂ, ನಂಬರ್ 1 ಕಲರ್ ಇದೆ ಸರ್. ಇದು ಲಪೋತ್ರಾ, ಇದು ನೋಡಿ, ಇದು ಲಪೋತ್ರಾ ಇದೆ, ಬ್ಲೂ ಕಲರ್ ಲಪೋತ್ರಾ ಇದೆ. ಲಪೋತ್ರಾನಲ್ಲಿ ನಿಮಗೆ 20 ಕ್ವಾಲಿಟಿ ಇದೆ ಸರ್ ನಮ್ಮ ಹತ್ರ. ಅದು ಕ್ವಾಲಿಟಿ, ಅದು ಥಿಕ್ನೆಸ್ 20 mm ಥಿಕ್ನೆಸ್ ಪಕ್ಕ ಬರುತ್ತೆ. 20 mm ಥಿಕ್ನೆಸ್ ಇದೆ. ಥಿಕ್ನೆಸ್ ಸ್ವಲ್ಪ 20 mm ಇದೆ. ಯೆಲ್ಲೋ ಕಲರ್ಗೆ ಅದು ಮೆರಿಗೋಲ್ಡ್ ಲಪೋತ್ರಾ ಇದೆ ಸರ್. ಮೆರಿಗೋಲ್ಡ್ ಲಪೋತ್ರಾ. ಇನ್ನೂ ಜಾಸ್ತಿ ವೆರೈಟಿ ಇದೆ. ಇದು ರಾಜಸ್ಥಾನ್ ಮೆಟಲ್ ಲೈಸ್ ಬ್ಲೂ. ಇದು ಬಂಗಾಲ್ ಬ್ರೌನ್ ಲಪೋತ್ರಾ ಸರ್. ಬಂಗಾಲ್ ಬ್ರೌನ್ ಲಪೋತ್ರಾ. ಲಪೋತ್ರಾ ಅದು ಬೆಂಗಾಲ್ದು ಸರ್. ಬೆಂಗಾಲ್ದು ಸರ್. ಅದು ಸ್ಟಾರ್ಟಿಂಗ್ ಪ್ರೈಸ್ 125 ಇಂದ 140 ರುಪೀಸ್ ಇದೆ ಸರ್. ಒಳ್ಳೆ ಮೆಟಲ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಸ್ಟೆಪ್ಸ್ಗೆ ಯೂಸ್ ಮಾಡ್ಬೋದು, ಪಾರ್ಕಿಂಗಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಸರ್. ಇದು ಕಲರಲ್ಲಿ ಸರ್ 20 ಕಲರ್ಸ್ ಇದೆ. ಲಪೋತ್ರಲ್ಲಿ 20 ಕಲರ್ ಇದೆ ಸರ್ ನಮ್ಮ ಹತ್ರ. 20 ಕಲರ್ಸ್ ಇದೆ ಸರ್. ಇದು ಕಲರ್ ಇದೆ, ಅದು 10 ಬ್ರೌನ್ 1 ಕಲರ್ಸ್ ಇದೆ, ಅದು ಸೇಮ್ ಲಪೋತ್ರಾ. ಇದು ಬ್ಲೂ ನೋಡಿ, ಈ ಬ್ಲೂ ನೋಡಿ, ಇದು ಸೇಮ್ ಕಲರ್ ಇದೆ. ಆಮೇಲೆ ಏನೋ ಒಂದು ಕಲರ್ ಇದೆ ಅಲ್ಲಿ ಮುಂದೆ ಇದೆ, ಬ್ಲೂ ಕಲರ್ ಇದೆ. ಅದು ವೈಟ್ ಕಲರ್ ನೋಡಿದೆ, ಅದು ಸೇಮ್ ಲಪೋತ್ರಾ. ಟೋಟಲ್ ನಮ್ಮ ಹತ್ರ 20 ಕಲರ್ಸ್ ಇದೆ ಸರ್. ಲಪೋತ್ರಾ 20 ಕಲರ್ ಇದೆ ಸರ್. 20 ಕಲರ್ ಇದೆ ಸರ್. ಹಾಂ, ಸೇಮ್ 100% ನ್ಯಾಚುರಲ್ ಕಲರ್, ನ್ಯಾಚುರಲ್ ಇದೆ ಸರ್. ಫುಲ್ ನ್ಯಾಚುರಲ್, ಆರ್ಟಿಫಿಷಿಯಲ್ ಏನಿಲ್ಲ. ಅದು ನೋಡಿ, ಡೈಮಂಡ್ ಬ್ಲೂ ಇದೆ, ನಂಬರ್ 1 ಮೆಟಲ್ ಇದೆ. ಸಕ್ಕ 5,000 ಅಡಿ ಬೇಕಾದ್ರೆ ಸಿಕ್ಕತ್ತೆ. ಇದು ಡೈಮಂಡ್ ಬ್ಲೂ ಇದೆ, ಆಂಧ್ರ ಮೆಟಲ್ ಇದೆ. ನಿಮ್ಗೆ 5,000 ಅಡಿ ಬೇಕಂದ್ರೆ ಬಂದೆ ಲೋಟಲ್ಲಿ ಸಿಕ್ಕತ್ತೆ ಸರ್. ನೋಡಿ, ಥಿಕ್ನೆಸ್ ನಿಮಗೆ ಪಕ್ಕ 18 mm ಥಿಕ್ನೆಸ್ ಸಿಗುತ್ತೆ. ಫುಲ್ 18 mm ಥಿಕ್ನೆಸ್ ಇದೆ. 4,000 ಅಡಿ 5,000 ಅಡಿ ನಿಮಗೆ ಬೇಕಂದ್ರೆ ಒಂದೇ ಲೋಟಲ್ಲಿ ಸಿಕ್ಕತ್ತೆ ಸರ್. ಪ್ರೈಸ್ ಸರ್ 85 ಇಂದ ಸ್ಟಾರ್ಟ್ ಇದೆ. 85 ಇಂದ 95 ರುಪೀಸ್ ಈ ಪ್ರೈಸ್ ಇರುತ್ತೆ ಸರ್. ಪ್ರೈಸ್ 75 ಸ್ಟಾರ್ಟ್ ಇರುತ್ತೆ. 75 ಸ್ವಲ್ಪ ಲೋ ಕ್ವಾಲಿಟಿ ಬರುತ್ತೆ, ಅದು ಫುಲ್ ಫ್ರೆಶ್ ಇದೆ. ಆಮೇಲೆ ಥಿಕ್ನೆಸ್ ಪಕ್ಕ 100% 18 mm ಥಿಕ್ನೆಸ್ ಸಿಕ್ಕತ್ತೆ ಸರ್ ನಿಮಗೆ. ಹೈಟ್ ಸರ್ ಸೇಮ್ ಅದೇ 10/3 ಸರ್. 10 ಸೈಡ್ ಹಾಂ, ಸಿಗ್ಬೋದು ಸರ್. 11 ಅಡಿ ಬರುತ್ತೆ, 11 ಅಡಿ 11 ಬರುತ್ತೆ. ಮಿನಿಮಮ್ ಸರ್ 10/3 ಮಿನಿಮಮ್. ಅದು ಆಂಧ್ರದು ಸರ್. ಆಂಧ್ರದು ಸರ್. ಕಲರ್ ಎಷ್ಟಿದೆ ಸರ್? ಅದು ನಿಮ್ಗೆ 4,000 ಅಡಿ ಬೇಕಂದ್ರೆ ಒಂದೇ ಲೋಟಲ್ಲಿ ಸಿಗುತ್ತೆ. 8,000 ಅಡಿ ಬೇಕಂದ್ರೆ ಸಿಗುತ್ತೆ. ಒಂದೇ ಲೋಟಲ್ಲಿ ನಿಮ್ಗೆ 4,000 ಅಡಿ ಸಿಗುತ್ತೆ ಸರ್. 1 ಲೋಟಲ್ಲಿ ಸೇಮ್ 100% ಸೇಮ್ ಕಲರ್. 1 ಲೋಟ ಬಂದ ಸೇಮ್ 100% ಸೇಮ್ ಸಿಗುತ್ತೆ. ಆಮೇಲೆ ಇದು ನೋಡಿ ಸರ್, ಬ್ಲ್ಯಾಕ್ ಪಲ್ ಲೆದರ್, ಫುಲ್ ಬ್ಲ್ಯಾಕ್. ಸ್ಟೆಪ್ಸ್ಗೆ ಇವಾಗ ಜಾಸ್ತಿ ತುಂಬ ಅದು ಇವಾಗ ಹೊಸ್ದಾಗಿ ಹೋಗ್ತಾ ಇದೆ, ಜಾಸ್ತಿ ರನ್ನಿಂಗ್ ಇದೆ ಈ ಮೆಟಲ್. ಇದು ಹಾಂ ಸರ್, ರನ್ನಿಂಗ್ ಜಾಸ್ತಿ. ಹಾಂ, ಸ್ಟೆಪ್ಸ್ಗೆ ಇವಾಗ ಜಾಸ್ತಿ ಲಪೋತ್ರಾ. ಇದು ಲೆದರ್, ಇದು ಬ್ಲ್ಯಾಕ್ ಪಲ್ ಲೆದರ್ ಇದೆ. ಬ್ಲ್ಯಾಕ್ ಪಲ್ ಲೆದರ್ ಫುಲ್ ನ್ಯಾಚುರಲ್ ಇದೆ. ಇದು ಹಾಂ, ಕೈ ಹಾಕಿ ನೋಡಿ ಎಷ್ಟು ಸ್ಮೂತ್ ಇದೆ. ಹಾಂ, ಅದು ಸ್ಟೆಪ್ಸ್ಗೆ ಜಾಸ್ತಿ ಯೂಸ್ ಆಗೋದು ಇದು. ನಂಬರ್ 1 ಮೆಟಲ್ ಇದೆ ಇದು. ಹಾಂ, ಅದು ಸ್ಟೆಪ್ಸ್ಗೆ ಇನ್ಸೈಡ್ ಜಾಸ್ತಿ ಯೂಸ್ ಆಗುತ್ತೆ. ಅದು ಸ್ಟೆಪ್ಸ್ಗೆ ಜಾಸ್ತಿ ಯೂಸ್ ಆಗುತ್ತೆ ಸರ್. ಸ್ಟೆಪ್ಸ್ಗೆ ಜಾಸ್ತಿ ಯೂಸ್ ಆಗುತ್ತೆ. ಹಾಂ, ಬ್ಲ್ಯಾಕ್. ಇದು ಲೆದರಲ್ಲಿ ಕಲರ್ ಬರೋದು ಬ್ಲ್ಯಾಕ್ ಒಂದೇ ಕಲರ್. ಹಾಂ, ಲೆದರಲ್ಲಿ ಒಂದು ಕಲರ್. ಅದು ಆಂಧ್ರದು ಸರ್, ಮಾಟೂರ್. ಆಂಧ್ರ, ರಾಜಸ್ಥಾನ, ಒಡಿಶಾ 3 ಸ್ಟೇಟ್ದು ಜಾಸ್ತಿ ರನ್ನಿಂಗ್ ಇದೆ. ಇದು ನೋಡಿ, ಇದು ಫುಲ್ 100% ನ್ಯಾಚುರಲ್. ಏನು ಬ್ಲೂ ಇದೆ, ಸೇಮ್ ಬ್ಯಾಕ್ ಸೈಡ್ ಸೇಮ್ ಬ್ಲೂ ಸಿಕ್ಕತ್ತೆ. ಜರಿಯಲ್ಲ ಇದು ನೋಡಿ. ಇಲ್ಲಿ ಸರ್ ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ. ಅದು ಬ್ಯಾಕ್ ಸೈಡ್ ನೋಡಬೇಕು. ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ 100% ಸೇಮ್ ಕಲರ್ ಸಿಗುತ್ತೆ ನಿಮಗೆ. ಆ ಥರ ಮೇಲೆ ಕಲರ್ ಕೋಟಿಂಗ್ ಮೆಟಲ್ ಇಲ್ಲ, 100% ನ್ಯಾಚುರಲ್ಸ್ ಕಲರ್ ಇದೆ. ಬ್ಯಾಕ್ ಸೈಡ್ ಸೇಮ್ ಸಿಗುತ್ತೆ. ಬಟ್ ಓಪನ್ ಕರ್ ಪಾಟು. ಬ್ಯಾಕ್ ಸೈಡ್ ನೋಡಿ, ನೀರು ಹಾಕೊಂಡು ತೋರಿಸ್ತೀವಿ. ಬ್ಯಾಕ್ ಸೈಡ್ 100% ಸೇಮ್ ಕಲರ್. ಮುಂದೆ ಏನು ಬ್ಲೂ ಕಲರ್ ಇದೆ, ಸೇಮ್ ಬ್ಯಾಕ್ ಸೈಡ್ ಕಲರ್ ಸೇಮ್ ಇದೆ ಸರ್. ಸೊ ಇಲ್ಲಿ ಒಳಗಡೆ ಸ್ವಲ್ಪ ಸ್ಕೈ ಇದು ಆದ್ರೂ ಏನೂ ಆಗಲ್ಲ, ಅದೇ ಕಲರೇ ಸೇಮ್ ಬರುತ್ತೆ. ಹಾಂ, ನ್ಯಾಚುರಲ್.
ಸೊ ಎದ್ದು ಕಾಣ್ತಾ ಇದೆ ಒಳಗಡೆನೇ ಕೂಡ ಮೇಲ್ಗಡೆ. ಮತ್ತೆ ಅದಿದೆ ಸರ್ ಆ ಕಡೆ. ಇನ್ನೂ ಜಾಸ್ತಿ ವೆರೈಟೀಸ್ ಇದೆ ನಮ್ಮ ಹತ್ರ. ಇನ್ನು ಇದು ಲಪೋತ್ರ ಇದೆ. ಲಪೋತ್ರಲ್ಲಿ 20 ಕಲರ್ ಹೇಳಿದ್ದಾನೆ, 20 ಕಲರ್. ಇನ್ನೂ ಒಂದು ಕಲರ್ ಇದೆ ಬ್ಲೂ ಕಲರ್. ಈಗ ಇದು ಜಾಸ್ತಿ ರನ್ನಿಂಗ್, ಈಗ ಇದು ಜಾಸ್ತಿ ರನ್ನಿಂಗ್ ಇದೆ. ಇದು ಸರ್ ಇದು ರನ್ನಿಂಗ್ ಜಾಸ್ತಿ ಇದೆ. ಯಾವ ಸರ್ ಇದು? ಅದು ಆಂಧ್ರದು ಬ್ಲ್ಯಾಕ್ ಲೆದರ್. ಬ್ಲ್ಯಾಕ್ ಲೆದರ್ ಬ್ಲ್ಯಾಕ್ ಲೆದರ್ ಅಂತ ಇನ್ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಮನೆ ಒಳಗಡೆ ಇನ್ಸೈಡ್ ಬರ್ತಾರೆ, ಇನ್ಸೈಡಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಒಳಗಡೆ ಓಡಾಡೋಕ್ಕೆ. ಸರ್ ಗೋಡೆ ಗಿಡ ಯೂಸ್ ಮಾಡೋದು ಜಾಸ್ತಿ ಇದಕ್ಕೆ? ಗೋಡೆ ಇಲ್ಲ, ಅದು ಸ್ಟೆಪ್ಸ್ಗೆ ಯೂಸ್ ಆಗುತ್ತೆ. ಸ್ಟೆಪ್ಸ್ಗೆ ಅದು ಔಟ್ಸೈಡ್ ಬಾಲ್ಕನಿ ಇರುತ್ತೆ, ಬಾಲ್ಕನಿಗೆ ಇಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಸೊ ಸ್ವಲ್ಪ ಅಂದರೆ ಸ್ವಲ್ಪ ಸ್ಕ್ರಾಚಸ್ ಇರೋದ್ರಿಂದ ಕಾಲ್ಗಿಲ್ ಜರೋದು ಕಮ್ಮಿ ಇದು. ಅದು ಲೆದರ್ ಇದೆ, ಲೆದರ್ ಫಿನಿಶಿಂಗ್. ಅದು ಫಿನಿಶಿಂಗೇ ಬೇರೆ ಇದೆ ಸರ್. ನೋಡಿ ಫಿನಿಶಿಂಗ್ ನೋಡಿ, ಕಾಯಿ ಹಿಂಗೆ ನೋಡಿ, ಫಿನಿಶಿಂಗ್ ಬೇರೆ ಇದು. ಇದು ಪ್ರೈಸ್ ಏನು ಸರ್? ಅದು 140 ರೂಪೀಸ್ ಪ್ರೈಸ್. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು? ಅದು ನೋಡಿದ್ರಲ್ಲ ವೀಕ್ಷಕರೇ, ರತ್ನಮಣಿ ಎಕ್ಸ್ಪೋದರ ಒಂದು ಸ್ಟೋನ್ಗಳು, ಗ್ರಾನೈಟ್ಗಳು ಹೇಗಿದೆ ಅಂತ. ಇದ್ರ ಬಗ್ಗೆ ಸರ್ ನಾವೀಗ ಗ್ರಾನೈಟ್ಗಳು ತೊಗೊಳ್ತೀವಿ, ಟ್ರಾನ್ಸ್ಪೋರ್ಟ್ ಬಗ್ಗೆ ಏನು ಸರ್, ಇಲ್ಲಿಂದ ಹೆಂಗೆ ಕೊಂಡೊಯ್ಯೋದು, ನೀವೇ ಕಳಿಸ್ತೀರಾ? ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಂಗಿರುತ್ತೆ? ಇಲ್ಲ ಸರ್, ಟ್ರಾನ್ಸ್ಪೋರ್ಟ್ ಯಾವ ಸರ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ ಸರ್. ಆಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಟ್ಯಾಕ್ಸ್ ಎಲ್ಲ ಸೆಪ್ರೇಟ್ ಆಗುತ್ತೆ. ಹಾಂ ಸರ್. ಅನ್ಲೋಡಿಂಗ್ ಲೋಡಿಂಗ್ ಟ್ಯಾಕ್ಸ್ ಎಲ್ಲ ಸೆಪ್ರೇಟ್ ಇದೆ. ಓನ್ಲಿ ಇದು ಪ್ರೈಸ್ ರೇಟ್ ಇದೆ. ಪ್ರೈಸ್ ರೇಟ್ ಇದು ಮೆಟೀರಿಯಲ್ ರೇಟ್ ಇಲ್ಲಿ. ಆಮೇಲೆ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಬೇಕಂದರೆ 15 ರೂಪೀಸ್ ಎಕ್ಸ್ಟ್ರಾ ಇದೆ. 15 ರೂಪೀಸ್. ಲೋಡಿಂಗ್ ಅನ್ಲೋಡಿಂಗ್ ಟ್ಯಾಕ್ಸ್ ಎಲ್ಲ 15 ರೂಪೀಸ್ ಎಕ್ಸ್ಟ್ರಾ ಬರುತ್ತೆ. ಸೊ ಈಗ ಟ್ರಾನ್ಸ್ಪೋರ್ಟ್ ನಿಮ್ಮ ಗಾಡಿಗಳು ಇರುತ್ತಾ ಬೇರೆಯವ್ರದ್ದು? ಬೇರೆ ಸರ್ ಅಸೋಸಿಯೇಷನ್ ಇದೆ ಜಿಗ್ನಿನಲ್ಲಿ, ಅಸೋಸಿಯೇಷನ್ ಇದೆ ಗಾಡಿ ಬರುತ್ತೆ. ಅಲ್ಲಿಂದ ಕಳಿಸ್ಕೊಡ್ತೀರಾ ನೀವು? ಎಲ್ಲಿ ಬೇಕಾದರೂ ಅಲ್ಲಿ? ಎಲ್ಲಿ ಸರ್? ಕಾರಣ ಆಲ್ ಓವರ್ ಇಂಡಿಯಾದಲ್ಲಿ. ಆಲ್ ಓವರ್ ಇಂಡಿಯಾ. ಸೊ ನೋಡೋರಲ್ಲ ವೀಕ್ಷಕರೇ, ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಎಲ್ಲಿ ಬೇಕಲ್ಲಿ ನಾವು ಇದು ಗ್ರಾನೈಟ್ಗಳ ಸರಬರಾಜು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ರತನ್ಮಣಿ ಎಕ್ಸ್ಪೋದ ಎಕ್ಸ್ಪ್ಲೇನ್ ಆಗಿತ್ತು. ಕ್ಯಾಮ್ರಾಮ್ಯಾನ್ ಸ್ವಪ್ನಿಲ್ ಜೊತೆ ಈರಣ್ಣ, ಆಲ್ಮನ್ ನ್ಯೂಸ್ ಬೆಂಗಳೂರು. ಇದು ಓಷನ್ ವೈಟ್ ಅಂತ ಮಧುಗಿರಿ ಮೆಟ್ರಲ್. ಇದು ಹಾರ್ಡ್ ಮೆಟ್ರಲ್, ಫಸ್ಟ್ ಕ್ವಾಲಿಟಿ ಪ್ರೀಮಿಯಂ ಮೆಟ್ರಲ್ ಇದೆ. ತುಂಬ ಫಾಸ್ಟ್ ಮೂವಿಂಗ್ ಇದೆ, ಒಳ್ಳೆ ಮೆಟ್ರಲ್ ಇದೆ. ಏನು ಸರ್ ಇದು ಹೈಟು? ಇದು ಬಂದು 11 ಅಡಿ ಉದ್ದ ಇದೆ, 6.5 ಅಡಿ ಅಗಲ ಇದೆ. 6.5 ಅಡಿ. 11 ಅಡಿ ಉದ್ದ. ಪ್ರೈಸ್ ಏನು ಸರ್? ಪ್ರೈಸ್ ಬಂದು ನಮಗೆ ಕ್ವಾಲಿಟಿ ಇದ್ದಂಗೆ ಅರೌಂಡ್ ನಿಮಗೆ 300 ರೂಪೀಸ್ ರೇಂಜ್ ಗಂಟೆ ಸಿಗುತ್ತೆ. 250 300 ರೇಂಜ್ ಗಂಟೆಗೂ ಸಿಗುತ್ತೆ ಈ ಕ್ವಾಲಿಟಿಲಿ. ಸ್ಪೆಷಲ್ ಸರ್ ಇದು ಎಲ್ಲಿ ಯೂಸ್ ಮಾಡೋದು ಸರ್? ಇದೆಲ್ಲ ಫ್ಲೋರಿಂಗ್ ಯೂಸ್ ಮಾಡ್ತೇವೆ. ಹಾಂ. ಏನು ಸರ್ ಈ ಕಲರ್ ಗ್ರಾನೈಟಲ್ಲಿ ಸ್ಪೆಷಲ್? ಇದು ಲೈಟ್ ಕಲರು ಜಾಸ್ತಿ ಇಷ್ಟಪಡೋದೇ ಆ ಕಲರಲ್ಲಿ ಇರುತ್ತೆ. ಹಾಂ ಹೌದು ಹೌದು. ಇಲ್ಲ ಇದೇ ಸೈಜ್ ಬರೋದು. ಇದು ಬ್ಲಾಕ್ ಏನು ಸೈಜ್ ಬರುತ್ತೆ ಅದೇ ಸೈಜಲ್ಲಿ ಇರುತ್ತೆ ನಿಮಗೆ. ಹಾಂ. ಇದು ಇಲ್ಲಿ ನಿಮ್ಮದು ಪ್ರತಿಯೊಂದು ಗ್ರಾನೈಟ್ಗಳು ಬಂದು ಪರ್ಚೇಸ್ ಮಾಡಿದ್ರೆ ಟ್ರಾನ್ಸ್ಫರ್ ಸ್ಪೆಷಾಲಿಟಿ ಏನಿದೆ? ಟ್ರಾನ್ಸ್ಪೋರ್ಟೆಲ್ಲ ಎಕ್ಸ್ಟ್ರಾ ಬರುತ್ತೆ, ಒಂದು ಮಿನಿಮಮ್ ರೇಂಜಲ್ಲಿ ಇರುತ್ತೆ. ಟ್ಯಾಕ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ನಿಮಗೆ ಎಲ್ಲದರಲ್ಲೂ ನಿಮಗೆ ಅನುಕೂಲ ಆಗತಕ್ಕಾಗಿ ಮಾಡಿಕೊಡ್ತೀವಿ. ಒಂದು ರೀಸನೇಬಲ್ ಆಗಿರುತ್ತೆ. ನಿಮ್ದೇನಾ ಸರ್ ಟ್ರಾನ್ಸ್ಪೋರ್ಟ್? ಇಲ್ಲ, ಅದು ಕಸ್ಟಮರ್ದೇ ಇರುತ್ತೆ. ಹಾಂ, ಕಸ್ಟಮರ್ದು ಟ್ಯಾಕ್ಸು ಅವ್ರು ಯಾವುದು ಕೇಳ್ತಾರೆ ಆ ಟ್ರಾನ್ಸ್ಪೋರ್ಟ್. ಹೌದೌದು. ಟ್ಯಾಕ್ಸು ಟ್ರಾನ್ಸ್ಪೋರ್ಟೇಷನ್ ಅವೆಲ್ಲ ಏನಿರುತ್ತೆ ಪ್ಲಸ್ಸೇ ಇರುತ್ತೆ. ಮತ್ತು ಇದು ಯಾವ್ದು ಸರ್? ಇದು ಆಂಧ್ರ ಮೆಟ್ರಲ್. ಇದು ಆಂಧ್ರನಾ ಸರ್? ಬ್ಲ್ಯಾಕ್ ಫಾರೆಸ್ಟ್ ಅಂತ. ಬ್ಲ್ಯಾಕ್ ಫಾರೆಸ್ಟ್. ಹಾಂ, ಆಂಧ್ರ ಮೆಟ್ರಲ್, ಬ್ಲ್ಯಾಕ್ ಫಾರೆಸ್ಟ್. ಇದು ಆಂಧ್ರ ಮೆಟ್ರಲ್ಲು. ಇದೆಲ್ಲ ನಿಮಗೆ ಜಾಸ್ತಿ ಹೈಲೈಟ್ ಟ್ರಿಗರ್ಗೆ ಯೂಸ್ ಆಗುತ್ತೆ. ಇದು ಹೈಲೈಟ್ ಮೆಟ್ರಲ್ ಜಾಸ್ತಿ ಯೂಸ್ ಆಗುತ್ತೆ. ಹಾಂ, ಒಳ್ಳೆ ಕ್ವಾಲಿಟಿ. ಇದರಲ್ಲಿ ಏನು ಹೈಟು ಸೇಮ್ ಲೆಂತ್ ಎಲ್ಲ ನಿಮ್ಗೆ 10 ರಿಂದ 11 ಅಡಿ ಉದ್ದ ಬರುತ್ತೆ, 6 ಅಡಿ ಅಗಲ ಇರುತ್ತೆ. ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರುತ್ತೆ ಈ ಸೈಜಲ್ಲಿ. ನಿಮಗೆ ದೊಡ್ಡ ಸೈಜ್ ಅಂದರೆ ನಿಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರುತ್ತೆ. ಇನ್ನೂ ಬನ್ನಿ, ಅದು ಸೇಮ್ 11 ಅಡಿಗೆ 6 ಅಡಿಗೆ. ಪ್ರೈಸ್ ನಿಮಗೆ 250 ರೂಪೀಸಿಂದ ಇದೆ. 250 ರೂಪೀಸ್. ಹೌದು. ಒಳ್ಳೆ ಕಟ್ ಮಾರ್ಕ್ಸ್ ಆಗಿದೆ. ಹಾಂ, ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ, ಎಕ್ಸ್ಪೋರ್ಟ್ಗೆ ಹೋಗೋ ಕ್ವಾಲಿಟಿ ಇರುತ್ತೆ. ಇದೆ ಬ್ಲ್ಯಾಕ್ ಫಾರೆಸ್ಟ್ ಇದೆ. ಬ್ಲ್ಯಾಕ್ ಫಾರೆಸ್ಟ್ ಒಳ್ಳೆ ಸಖತ್ತಾಗಿ ಕಟ್ ಮಾರ್ಕ್ಸ್ ಆಗಿದೆ. ಹಾಂ, ಇನ್ನೂ ಒಂದು ತೋರಿಸ್ತೀನಿ ಬನ್ನಿ.
ಪ್ರೀಮಿಯಂ ಕ್ವಾಲಿಟಿ ಇದು ನಂಬರ್ 1 ಮೆಟ್ರಲ್ಲು, ಲೈಟ್ ಕಲರು, ತುಂಬ ಫಾಸ್ಟ್ ಮೂವಿಂಗು, ತಮಿಳ್ನಾಡು ಕಲರ್ ಇದು. ತುಂಬ ಸೈಜ್ ಬಂದು ನಿಮ್ಗೆ ಅದೇ ಸೈಜಲ್ಲಿ ಬರುತ್ತೆ. ಸೇಮ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ, 10ಕ್ಕೆ 6 ಸೈಜು. ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಬ್ಯೂಟಿಫುಲ್ ಆಗಿರುತ್ತೆ. ಇದೆಲ್ಲ ಇದು ನ್ಯಾಚುರಲ್ ಸರ್ ಏನು ಎಲ್ಲ ನ್ಯಾಚುರಲ್, ಇದಕ್ಕೆಲ್ಲ ಕಲರ್ ಕೋಟೆಡ್ ಏನೂ ಬರಲ್ಲ, ಏನೂ ಬರಲ್ಲ. ಇದೆಲ್ಲ ಲೈಟ್ ಕಲರ್ ಆಲ್ಮೋಸ್ಟ್ ನಿಮ್ಗೆ ನ್ಯಾಚುರಲ್ ಆಗೇ ಇರುತ್ತೆ. ನ್ಯಾಚುರಲ್. ಹೌದು ಸರ್ ಪ್ರೈಸ್ ಇದ್ರದ್ದು ಇದು ನಿಮ್ಗೆ 300 ರುಪೀಸ್ ರೇಂಜಲ್ಲಿ. 300. ಕ್ವಾಲಿಟಿ ಹೆಂಗಿರುತ್ತೆ ಹಂಗೆ ನಿಮಗೆ 220ಇಂದನೂ ಸ್ಟಾರ್ಟ್ ಆಗುತ್ತೆ ಮೆಟ್ರಲ್ ಇದು. ಒಳ್ಳೆ ಕ್ವಾಲಿಟಿ ಇದೆ. ಇದು ಬ್ಯಾಕ್ ಸೈಡು ಸೇಮ್ ಇರುತ್ತಾ ಸರ್? ಸೇಮ್ ಬರುತ್ತೆ, ನೀರು ಹಾಕಿ ನೋಡ್ಬೋದು ನೀವು, ಒಂದೇ ಥರ ಕಾಣುತ್ತೆ. ಬ್ಯಾಕ್ 20 mm ಥಿಕ್ನೆಸ್ ಇರುತ್ತೆ, ಕ್ವಾಲಿಟಿ ಇರುತ್ತೆ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಪ್ರೀಮಿಯಂ. ಹಾಂ, ನಮ್ಮ ಹತ್ರ ಇಲ್ಲಿ ಯಾವುದು ಆ ಥರ ಅಲ್ಲ, ಮೀಡಿಯಂ ಕ್ವಾಲಿಟಿ ಮೆಟ್ರಲ್ಲೇ ಇಡಲ್ಲ. ನಾವೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇರ್ತೀವಿ, ಎಕ್ಸ್ಪೋರ್ಟ್ ಕ್ವಾಲಿಟಿ. ಹಾಂ, ಪ್ರೈಸ್ ನಿಮಗೆ ಮೆಟ್ರಲ್ ಹೆಂಗಿರುತ್ತೆ ಆ ಥರ ಪ್ರೈಸ್ ಇರುತ್ತೆ. ಇವಾಗ ನಿಮ್ಗೆ 220ಇಂದನೂ ಸ್ಟಾರ್ಟ್ ಆಗುತ್ತೆ ಇದೇ ಕಲರು, ನಿಮ್ಗೆ 350 ಗಂಟೆನೂ ಇದೆ. ಮೆಟ್ರಲ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಸ್ಕ್ರ್ಯಾಚ್ ಮಾಡಿ ನೋಡ್ಬೋದು ಅಲ್ವಾ? ನೋಡ್ಬೋದು, ಹೊಡೆದೇ ನೋಡ್ಬೋದು. ಅದರಲ್ಲೇನು ನಿಮ್ಗೆ ಆರಾಮಾಗಿ ತಗೊಂಡು ಹೋಗ್ಬೋದು. ಇದ್ರೆ ಮಾತ್ರ ಆರಾಮಾಗಿ ನೀವು ಹೊಡೆದು ನೋಡ್ಬಿಟ್ಟೆ ತಗೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಹೈ ಕ್ವಾಲಿಟಿ ಆಗಿರೋ, ಹೈ ಕ್ವಾಲಿಟಿ, ಕಲರ್ ವೈಸು ಕ್ವಾಲಿಟಿ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಯಾವ ಥರ ಚೆಕ್ ಮಾಡ್ಬೋದು, ನೀವು ಚೆಕ್ ಮಾಡಿ ಇಲ್ಲೇ ತಗೊಂಡು ಹೋಗ್ಬೋದು. ಮತ್ತೆ ಸರ್ ಇನ್ನೊಂದು ನೋಡಿ, ಇದು ಒಂದು ಹೊಸ ಕಲರ್ ಬಂದಿದೆ ನಿಮಗೆ. ಇದು ಒರಿಸ್ಸಾ ಮೆಟ್ರಲ್, ಇದು ರಿವರ್ ಗೋಲ್ಡ್ ಅಂತ. ಇದು ಹೊಸದಾಗಿ ಬಂದಿದೆ. ಇದು ಇವಾಗ ಇಟಾಲಿಯನಲ್ಲಿ ನಿಮ್ಮ ಮಾರ್ಬಲಲ್ಲಿ ಯಾವ ಥರ ಬರುತ್ತೆ ಅದೇ ಥರ ಗ್ರಾನೈಟು ಬಂದಿದೆ ಇವಾಗ. ನಿಮಗಿದು ಪ್ರೈಸ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಸೇಮ್ ನೀವು ಇಟಾಲಿಯನ್ ನೀವು 1000 ರೂಪಾಯಿ ರೇಂಜಲ್ಲಿ ಏನು ನೋಡ್ತೀರೋ ಅದೇ ಥರ ನಿಮ್ಗೆ ಗ್ರಾನೈಟಲ್ಲಿ ಸಿಗುತ್ತೆ. ಸೊ ಇದು ಡಿಸೈನ್ ಕೂಡ ಒಂಥರ ಜ್ವಾಲಾಮುಖಿ ಏನು ಕೆರೆದು ಬರೋ ಥರ ಇದೆ, ಅದೇ ಥರ ಬರುತ್ತೆ. ಫುಲ್ ನ್ಯಾಚುರಲ್. ಇದು ನ್ಯಾಚುರಲ್ ಆಗಿ ಬರುತ್ತೆ. ಇದೆಲ್ಲ ನಿಮಗೆಲ್ಲ ಈ ಥರ ಸಿಗಲ್ಲ ಗ್ರಾನೈಟಲ್ಲಿ, ರೇಯರು. ಯಾವಾಗ 1 ಬ್ಲಾಕ್ 2 ಬ್ಲಾಕ್ ಬರುತ್ತೆ ಈ ಥರ ಡಿಸೈನಲ್ಲಿ, ರೆಗ್ಯುಲರಾಗೂ ಬರಲ್ಲ. ಇದು ತುಂಬ ಪ್ರೀಮಿಯಮ್ ಆಗಿದೆ, ಕ್ವಾಲಿಟಿ ಆಗಿದೆ, ನಂಬರ್ 1 ಮೆಟಲ್. ಇದು ಚೆನ್ನಾಗಿದೆ. ಇದ್ರದ್ದೇನು ಸರ್ ಪ್ರೈಸ್ ಇದೆಲ್ಲ ಬಂದು 350 ರೇಂಜಲ್ಲಿದೆ. 350 ರೇಂಜ್. ಹಾಂ. ಸೊ ಏನಾದರೂ ಡಿಸ್ಕೌಂಟ್ ಅದು ಏನಾದರೂ ಅದು ಮಾಡಿಕೊಡ್ತೀವಿ. ಒಂದು ನೆಗೋಸಬಲ್ ಇದೆ, ಒಂದು ರೀಸನಬಲಾಗಿ ಮಾಡಿಕೊಡ್ತೀವಿ. ಕ್ವಾಲಿಟಿ ವೈಸ್ ಪ್ರೀಮಿಯಮ್ ಕೊಡ್ತೀವಿ ನಿಮಗೆ. ಕ್ವಾಲಿಟಿ ವೈಸ್ ಪ್ರೀಮಿಯಮ್ ಆಗಿರುತ್ತೆ, ನಂಬರ್ 1 ಮೆಟ್ರಲ್. ಇನ್ನೂ ಒಂದು ಇದೆ ನೋಡಿ, ನೀವು ಇದರಲ್ಲೇ ನಿಮ್ಗೆ ಇನ್ನೂ ಒಂದು ಅದರಲ್ಲೇ ಒಂದು. ಸೊ ಆ ರಿಲೇಟೆಡಲ್ಲೇ ಇದೆ ಇದು ಸರ್. ಗ್ರಾನೈಟ್ ಚೇಂಜ್ ಆಗುತ್ತೆ ಅಂದರೆ ನಂಬರ್ 1 ನೀವು ಇಟಾಲಿಯನ್ ಮಾರ್ಬಲಲ್ಲಿ 2000 ರೂಪಾಯಿ ರೇಂಜಲ್ಲಿ ಏನು ನೋಡ್ತೀರಾ ಅದೇ ಪ್ಯಾಟರ್ನಲ್ಲಿ ಗ್ರಾನೈಟ್ ಬರುತ್ತೆ ನಿಮ್ಗೆ. ಅಂದರೆ ಲೋ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ನಿಮಗೆ. ಏನು ಸರ್ ಈ ಸ್ಪೆಷಲ್ ಗ್ರಾನೈಟ್ ಸ್ಪೆಷಲ್ ಏನು ಸರ್ ಇದು? ಇದರಲ್ಲಿ ಡಿಸೈನೇ ಮೇನ್ ಸ್ಪೆಷಲ್. ಈ ಥರ ರೇಯರ್ ಡಿಸೈನ್ ಬರೋದು ನಿಮಗೆ ರೆಗ್ಯುಲರಾಗಿ 100 ಮನೇಲಿ ನೋಡಿರ್ತೀರಾ ಆ ಥರ. ಈ ಥರ ಪ್ಯಾಟರ್ನಲ್ಲಿ ನಿಮ್ಗೆ ಆ ಥರ ಸಿಗಲ್ಲ ನಿಮಗೆ ರೆಗ್ಯುಲರ್. ಈ ಥರ ಡಿಸೈನಲ್ಲಿ ನಿಮ್ಗೆ ಎಲ್ಲೂ ನೋಡೋಕೆ ಸಿಗಲ್ಲ. ನಮಗೆ ರೇಯರಾಗಿ ಬರುತ್ತೆ ನಿಮಗೆ. ಪ್ಲೈನ್ ಐಟಮು ನಿಮಗೆ ಒಂಥರ ರಸ್ಟಿಂಗ್ ಹಿಡಿದಿರೋ ಟೈಪು ಆ ಥರ ಬರುತ್ತೆ. ಈ ಥರ ಡಿಸೈನಲ್ಲಿ ನಿಮಗೆ ಇಟಾಲಿಯನ್ ಡಿಸೈನ್ ಇದೆ, ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ ಕೊನೆಯದಾಗಿ ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮದು ಮಹೇಶ್ವರಿ ರಾಕ್ಸ್ ಇಂಡಿಯಾ ಪ್ರೈವೇಟ್? ಮಹೇಶ್ವರಿ ರಾಕ್ಸಲ್ಲಿ ಜಿಗಣಿಲಿದೆ, ನೀವು ಬನ್ನಿ. ಕ್ವಾಲಿಟಿ ಚೆನ್ನಾಗಿದೆ, ನಿಮ್ಗೆ ರೀಸನಬಲ್ ರೇಟಿಂದನೂ ಇದೆ ಮೆಟ್ರಲ್. ಇಟಾಲಿಯನ್ ಮಾರ್ಬಲ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ಎರಡೂ ಇದೆ ನಮ್ಮ ಹತ್ರ. ಟೇಸ್ಟ್ ಮಾಡಿ ನೀವು ಯಾವ ಥರ ಪ್ರೈಸಲ್ಲಿ ಇರ್ಬೋದು, ನೀವು ಕ್ವಾಲಿಟಿ ವೈಸ್ ಇರ್ಬೋದು, ಯಾವ ಥರ ಇದ್ದರೂ ನೀವು ನೋಡಿ ತಗೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ ಬನ್ನಿ, ರೇಟ್ ರೀಸನಬಲಾಗಿ ಹಾಕ್ಕೊಡ್ತೀವಿ, ನೋಡಿ ತಗೊಂಡು ಹೋಗ್ಬೋದು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಮಹೇಶ್ವರಿ ರಾಕ್ಸ್ ಆ್ಯಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಸೇಲ್ಸ್ಮನ್ ಆದ ಬೈರ್ರಾಜ್ ಅವರ ಇದಿಷ್ಟು ಎಕ್ಸ್ಪ್ಲೇನ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಸ್ವಪ್ನಿಲ್ ಜೊತೆ ಈರಣ್ಣ, ಆಲ್ಮಾ ನ್ಯೂಸ್, ಬೆಂಗಳೂರು.